ಪ್ರಿಲಿಮ್ ಸ್ಟ್ರಾಟಜಿ ಹೇಳಂತಂದ್ರೆ ಸರ್, ಐ ವಿಲ್ ಟ್ರೈ ಟು ಚಾರ್ಟ್ ಔಟ್ ಅ ಪ್ರಿಲಿಮ್ ಸ್ಟ್ರಾಟಜಿ. ಇವಾಗ ಎಲ್ಲರೂ ಎಕ್ಸಾಮ್ ಆಗತ್ತಿರಲ್ಲ ಈ ವರ್ಷ, ಎಲ್ಲರೂ ಅಟೆಂಪ್ಟ್ ಕೊಡತ್ತೀರ. ಹಂಗಂದ್ರೆ ನೀವೆಲ್ಲರೂ ಆಲ್ಮೋಸ್ಟ್ ಇವಾಗ ರಿವಿಷನ್ ಮೋಡ್ದಾಗ ಬಂದಿರ್ತೀರಿ. ಐ ಎಕ್ಸ್ಪೆಕ್ಟ್ ಯು ಟು ಕಮ್ ಇನ್ ರಿವಿಷನ್ ಮೋಡ್. ಆಲ್ರೆಡಿ ಒಂದ್ಸತಿ ಮಾಡಿರ್ಬೋದು, ಟೆಸ್ಟ್ ಬರಿತಾ ಇರ್ಬೋದು ಅಂತ ಅಸ್ಯೂಮ್ ಮಾಡ್ಕೊತೀನಿ ನಾನು. ಓಕೆ, ಸೊ ಲೆಟ್ಸ್ ಬಿಗಿನ್. ನಂದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ, ನನ್ನ ಹೆಸರು ಬಸವರಾಜ್ ಜವಳಿ, ರ್ಯಾಂಕ್ 664 CSC 2025. ನಾನು ಟೋಟಲ್ ಆಗಿ 6 ಅಟೆಂಪ್ಟ್ ಕೊಟ್ಟೆ, ಅದರಲ್ಲಿ 4 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಸೊ 2 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ. ಸೊ ಅದಕ್ಕೆ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ವಾಟ್ ವರ್ಕ್ಸ್ ಅಂತ ನಾನು ಹೇಳ್ಬೋದು, ವಾಟ್ ಡಿಡ್ ನಾಟ್ ವರ್ಕ್ ಅಂಡ್ ವಾಟ್ ವರ್ಕ್ ಫಾರ್ ಮೀ ಅಂತ 2 ಕಡೆ ನಾನು ಮಾತಾಡ್ಬೋದು. ಯಾಕಂದ್ರೆ ಸಿನ್ಸ್ ಐ ಹವ್ ಸೀನ್ ದಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಯು ವಿಲ್ ಬಿಕಮ್ ಕಾಂಪ್ಲೆಸೆಂಟ್ ಅಂದ್ರೆ ಎಲ್ಲ ಎಕ್ಸಾಮ್ ಚೆನ್ನಾಗಿ ಹೋಗ್ತಿರುತ್ತೆ, ಟೆಸ್ಟ್ ಚೆನ್ನಾಗಿ ಹೋಗ್ತಿರುತ್ತೆ, ಬಟ್ ಸಮ್ ಫೈನಲ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕೆ? ಕೆಲವರು ನೀವು ಅನ್ಕೋತಿರ್ಬೋದು, ಇವಾಗ ತುಂಬಾ ಓದ್ತೀನಿ ನಾನು, ರಿವಿಷನ್ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಇದು ಬರ್ತಾ ಇದೆ, ಬಟ್ ಟೆಸ್ಟ್ ಅಲ್ಲಿ ಬರಿಬೇಕಾದ್ರೆ ನೆನಪಲ್ಲ. ಹೌದಾ? ಆ ಥರ ಫೀಲ್ ಆಗುತ್ತೆ ಯಾವಾಗಾದ್ರೂ? ಟೆಸ್ಟ್ ಅಲ್ಲಿ ಬರಿಬೇಕಾದ್ರೆ ಏನೋ ಓದಿದಂಗೆ ಐತಲ್ಲಪ್ಪ, ಐ ರಿಮೆಂಬರ್ ಸಮಥಿಂಗ್ ಬಟ್ ನಾಟ್ ಎಕ್ಸಾಕ್ಟ್ಲಿ, ಆ ಥರ ಎಲ್ಲ ಆಗ್ತಿರುತ್ತೆ. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದ್ರೆ ಇವಾಗ ರಿವಿಷನ್ ಟೈಮಲ್ಲಿ ವಿ ಹ್ಯಾವ್ ಟು ಟ್ವೀಕ್ಸ್ ಫ್ಯೂ ಎಲಿಮೆಂಟ್ಸ್ ಸೊ ದಟ್ ವಿ ವಿಲ್ ರಿಮೆಂಬರ್ ಇನ್ ಎಕ್ಸಾಮ್ ಡೇ. ಹೌದಾ? ಸೊ ಆ ಥರ ನಾವೇನು ಇವತ್ತು ಪ್ರಿಲಿಮ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಬೋತ್ CSAT ಅಂಡ್ GS ಎರಡ್ರ ಮೇಲೆ ಈಕ್ವಲ್ ಎಂಫಸಿಸ್ ಕೊಡೋಣ. ಸೊ ಅದಾಯ್ತಾ? ಸೊ ಪ್ರಿಲಿಮ್ಸ್, UPSC ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಎಲಿಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ 10 lakhs to ಡೈರೆಕ್ಟ್ 15,000. 15,000 and 13,000, 13 to 15,000 ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲಿಮಿನೇಷನ್ ಆಫ್ ಪೀಪಲ್ ಫ್ರಮ್ ಎಷ್ಟು ಆಲ್ಮೋಸ್ಟ್ 1:100 ಏನೋ ಕಟ್ ಮಾಡ್ತಾರೆ ಅವರು. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಫಿಲ್ಟರ್ ಆಗೋದ್ರಿಂದ ಇಲ್ಲಿ ಜಾಸ್ತಿ ಏನಾಗುತ್ತೆ ಅಂದ್ರೆ ಲಾಜಿಕ್ ಪ್ಲಸ್ ನಾಲೆಜ್ ಪ್ಲಸ್ ಕಾನ್ಫಿಡೆನ್ಸ್ 3 ಸೇರಿದೆ ವರ್ಕ್ ಆಗುತ್ತೆ. ಮೇನ್ಸಲ್ಲಿ ಹಂಗಿರಲ್ಲ. ಮೇನ್ಸಲ್ಲಿ ಯಾರು ಜಾಸ್ತಿ ಓದ್ತಾರೆ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಪಕ್ಕ ಕ್ಲಿಯರ್ ಆಗುತ್ತೆ. ಬಟ್ ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ 2 hours. 2 hours ಅಲ್ಲಿ ಹೆಂಗ್ ನೀವು ಬರಿತೀರಂತೆ. ನೀವು ಎಷ್ಟೇ ಓದಿರ್ಬೋದು, ಎಷ್ಟೇ PhD ಮಾಡಿರ್ಬೋದು, ಬಟ್ 2 hours ಅಲ್ಲಿ ಡೆಲಿವರ್ ಮಾಡಲಿಲ್ಲ ಅಂದ್ರೆ ನೋ ರಿಸಲ್ಟ್. ಅದಕ್ಕೆ ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಎಲಿಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್, ಎಲಿಮಿನೇಷನ್ ಆಫ್ ಆಪ್ಷನ್ಸ್. ಆಯ್ತಾ? ಅದಾದ್ಮೇಲೆ ಪ್ರಿಲಿಮ್ಸ್ ಈಸ್ ಆಲ್ಸೋ ಅಬೌಟ್ ರಿಲೇಟಿವ್ ನಾಲೆಜ್. ರಿಲೇಟಿವ್ ನಾಲೆಜ್ ಅಂದ್ರೆ ಹೆಂಗಪ್ಪ? ಇವಾಗ ಒಂದು ಯಾವುದೋ ಟೈಮ್ಲೈನ್ ಇರುತ್ತೆ, ರಾಜರ ಟೈಮ್ಲೈನ್ ಇರುತ್ತೆ. ನಿಮಗೆ ಗೊತ್ತು, ಈಗ ಕೃಷ್ಣದೇವರಾಯ ಆದ್ಮೇಲೆ ಯಾರು ಬರ್ತಾರೆ, ಅವನಕಿನ್ನ ಮುಂಚೆ ಯಾರು ಬರ್ತಾರೆ, ಸಂಗಮ, ಸಾಳ್ವ, ತುಳುವ, ರವಿಡು ಅಂತ 4 ಬರುತ್ತೆ. ಕೃಷ್ಣದೇವರಾಯ ಅದಾದ್ಮೇಲೆ ಬ್ಯಾಟಲ್ ಆಫ್ ತಾಳಿಕೋಟೆ ಆಗುತ್ತೆ ಅಂತ ನಿಮ್ಗೆ ಗೊತ್ತು, ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ. ಸೊ ಈ ತರ ಇವೆಂಟ್ಸ್ ಏನಿರ್ತಾವ ಅಂದ್ರೆ ಇವ್ ವಿಲ್ ನೋ ರಿಲೇಟಿವ್ ನಾಲೆಜ್. ಇದಾದ್ಮೇಲೆ ಇದು ಬರ್ಬೋದು. ಆಮೇಲೆ ಕಾಫಿ ಎಲ್ಲಿ ಬೆಳಿತಾರಪ್ಪ? ಕಾಫಿ ಯೂಶಲಿ ಬೆಟ್ಟದ ಮೇಲೆ ಬೆಳಿತಾರೆ. ಕಾಫಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಳಿತಾರೆ ಅಂತ ಕೊಟ್ರೆ ಆರಾಮಾಗಿ ತೆಗೆದ್ಬಿಡ್ತೀರಿ ನೀವು. ಬೆಟ್ಟದಲ್ಲಿ ಎಲ್ಲಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. 2023 ಒಂದು ಕನ್ಫ್ಯೂಸಿಂಗ್ ಕ್ವಶನ್ ಇತ್ತು, ಕಾಫಿ ಅಸ್ಸಾಮಲ್ಲಿ ಬೆಳಿತಾರ, ಈ ತರ ಒಂದು ಕನ್ಫ್ಯೂಸಿಂಗ್ ಇತ್ತು. ಸೊ ಯೂಶಲಿ ಎಲ್ಲರೂ ಜನರಲ್ ನಾಲೆಜ್ ಯೂಸ್ ಮಾಡಿ ತೆಗೆದ್ರು, ಬಟ್ ಅದು UPSC ಬೇರೆ ತರ ಕೊಟ್ಟಿತ್ತು. ಬಟ್ ಈ ತರ ತುಂಬಾ ಕ್ವಶನ್ ಏನಿರ್ತಾವ ಅಂದ್ರೆ ಜನರಲ್ ನಾಲೆಜ್. ಈ ಕೋಕೋನಟ್ ಎಲ್ಲಿ ಬೆಳಿತಾರೆ? ಕೋಸ್ಟಲ್ ಏರಿಯಾ, ತಮಿಳ್ನಾಡು, ಕೇರಳ, ಕರ್ನಾಟಕ, ನಮ್ಮ ಕಡೆನೂ ಬೆಳಿತಾರೆ. ನಾರ್ತ್ ಇಂಡಿಯಾದಲ್ಲಿ ಬೆಳಿತಾರ ಕೋಕೋನಟ್? ಬೆಳೆಯಲ್ಲ. UP BR ಅಲ್ಲಿ ಬೆಳೆಯಲ್ಲ. ಸೊ ಇದು ಬೇಸಿಕ್ ನಾಲೆಜ್. ಈ ತರ ರಿಲೇಟಿವ್ ನಾಲೆಜ್ ಇದ್ರೆ ಸಾಕು, ಪ್ರಿಲಿಮ್ಸ್ ಅಲ್ಲಿ ವಿ ಕ್ಯಾನ್ ಕ್ಲಿಯರ್. ಅಥವಾ ವಿ ಕ್ಯಾನ್ ಮಾರ್ಕ್ 4 ಮಾರ್ಕ್ ಮಾಡೋದಿರುತ್ತೆ, ಅದ್ರಲ್ಲಿ 2 ಅಂತೂ ಸುಮ್ಮನೆ ಹೋಗ್ಬಿಡ್ತಾವ, ನೋಡಿದ ತಕ್ಷಣ ಇದು ಇರಕ್ ಸಾಧ್ಯ ಇಲ್ಲ ಅಥವಾ ಇರದೇ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ರಿಲೇಟಿವ್ ನಾಲೆಜ್. ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತೇ ಇರ್ಬೇಕಂತಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ರಿಲೇಟಿವ್ ನಾಲೆಜ್. ಅದ ಗೆಸ್ ಮಾಡಿನೂ ಮಾಡ್ಬೋದು. ಸೊ ಅದೇ ಈ ಪ್ರಿಲಿಮ್ಸ್ ಅಂತ ಹೇಳ್ತೀನಿ ನಾನು. ಅದಾದ್ಮೇಲೆ ಪ್ರಿಲಿಮ್ಸ್ ಬಗ್ಗೆ ಇವಾಗ ನಮ್ಮ ಹತ್ರ ಉಳಿದ ಎಷ್ಟು ದಿನ ಪ್ರಿಲಿಮ್ಸ್ಗೆ? ಮಿನಿ ಡೇಸ್ 51. ಇವಾಗ 51 ಡೇಸ್ ಇದಾವೆ. ನೀವೆಲ್ಲರೂ ಒಂದೊಂದ್ಸತಿ ಓದಿರಿ ಇವಾಗ ಸಿಲೆಬಸ್, ಅಟ್ಲೀಸ್ಟ್ 1-2 ಸತಿ ಓದಿರಿ. ಇವಾಗ ಟೆಸ್ಟ್ ಬರೆಯಕತ್ತೀರಿ. ಬಟ್ ನೆಕ್ಸ್ಟ್ 51 ಡೇಸ್ದಾಗ ಏನೇನ್ ಮಾಡ್ಬೋದು, ಏನೇನ್ ಮಾಡಿದ್ರೆ ಕೆಲಸ ಆಗುತ್ತೆ. ಸೊ ಇದ್ರಲ್ಲಿ ತುಂಬಾ ತರ ಕ್ವಶನ್ಸ್ ಇರ್ತವೆ. ಟೆಸ್ಟ್ ಬರಿಬೇಕು, ಟೆಸ್ಟ್ ಹೆಂಗ್ ಅನಲೈಸ್ ಮಾಡ್ಬೇಕು, ಆಮೇಲೆ ಯಾವಾಗ ಟೆಸ್ಟ್ ಬರಿಬೇಕು, 1 ದಿನಕ್ಕೆ ಬಿಟ್ಟು ಬರಿಬೇಕಾ, 2 ದಿನಕ್ಕೊಂದು ಬರಿಬೇಕಾ, ವಾರಕ್ಕೊಂದು ಬರಿಬೇಕಾ, CSAT ಯಾವಾಗ ಬರಿಬೇಕು, CSAT ಟೆಸ್ಟ್ ಬರಿಬೇಕು. ಸೊ ಈ ತರ ತುಂಬಾ ಕ್ವಶನ್ ಇರ್ತಾವೆ. ಸೊ ಅದಕ್ಕೆ ಒಂದೊಂದಾಗೆ ನಾವು ನೋಡ್ಕೊಂತ ಹೋಗಂಬಿಲ್ಲಿ ಪ್ರಿಲಿಮ್ಸ್ ಹೆಂಗ್ ಮಾಡ್ಬೋದು ಅಂತ. ಪ್ರಿಲಿಮ್ಸ್ ಇವಾಗ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಒಂದು ಬೇಸಿಕ್ ಥೀಮ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ. ನಾವು ರಿವೈಸ್ ಮಾಡ್ತೀವಿ, ಇಲ್ಲಿ ಟೆಸ್ಟ್ ಬರಿತೀವಿ, ಅನಲೈಸ್ ಮಾಡ್ತೀವಿ, ಮತ್ತೆ ಇಂಪ್ರೂವ್ ಮಾಡ್ತೀವಿ. ಇದೇ ಬೇಸಿಕ್
ಥೀಮ್ ಇದು. ಇಷ್ಟೇ ಮಾಡ್ಬೇಕಾಗಿರೋದು ನೀವು ಇಡೀ ಪ್ರಿಲಿಮ್ಸ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಇಷ್ಟೇ ನಾವು ಮಾಡ್ಬೇಕಾಗಿರೋದು. ರಿವೈಸ್ ಮಾಡಿ, ಟೆಸ್ಟ್ ಬರಿ, ಅನಲೈಸ್ ಬರಿ, ಎಲ್ಲಿ ಮಿಸ್ಟೇಕ್ ಆಗಿದೆ ಮತ್ತೆ ಇಂಪ್ರೂವ್ ಮಾಡಿ, ಮತ್ತೆ ರಿವೈಸ್ ಮಾಡಿ. ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿರುತ್ತಲ್ಲ ಅದೇ ರಿವೈಸ್ ಮಾಡಿ ಮತ್ತೆ ಬರೆಯೋದು. ದಿಸ್ ಈಸ್ ದ ಪ್ರಿಲಿಮ್. ಸಿಂಪಲ್ ವರ್ಡ್ಸ್ ಇದು, ಇದೇ ಪ್ರಿಲಿಮ್ಸ್. ಇವಾಗ ನೆಕ್ಸ್ಟ್ 50 days ಅಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಜಾಸ್ತಿ ಹೊಸ್ದಾಗಿ ಏನು ಓದೋಂಗಿಲ್ಲ. ಓನ್ಲಿ ಅಬೌಟ್ ರಿವಿಷನ್, ರಿವೈಸ್ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಪ್ರಿಲಿಮ್ಸ್. ಸೊ ಈ ಪ್ರಿಲಿಮ್ಸ್ ಅಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾನು ಕೆಲವೊಂದು ಮಿತ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಮಿತ್ಸ್. ಸೊ ನೀವ್ ಹೇಳಿ, ನಿಮ್ಮಲ್ಲಿ ಮಾಡರ್ನಿಸ್ಟಿಗೆ ಎಷ್ಟು ಸೋರ್ಸ್ ಅದಾವ? ಯಾವ್ಯಾವ್ದು ಓದಕತ್ತೀರಿ ನೀವು ಮಾಡರ್ನಿಸ್ಟಿಗೆ? ಮತ್ತ ಎಕನಾಮಿಕ್ಸ್ಗೆ ಯಾವ್ಯಾವ ಸೋರ್ಸ್ ಓದಕತ್ತೀರಿ? NCERT ಮತ್ತೆ ಕ್ಲಾಸ್ ನೋಟ್ಸ್. NCERT, ಕ್ಲಾಸ್ ನೋಟ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಓದಕತ್ತೀರ? ಯಾವ್ದೊಂದು ಟೆಕ್ಸ್ಟ್ ಬುಕ್ ಓದಕತ್ತೀರ? ಅದು NCERT ಇದು ಎಕನಾಮಿಕ್ಸ್ ಇದೆಯಾ? ಓಕೆ. ಸೊ ನೀವು ಒಂದು ಸ್ಟ್ಯಾಂಡರ್ಡ್ ಬುಕ್ ಓದಕತ್ತೀರಿ, ಕ್ಲಾಸ್ ನೋಟ್ಸ್ ಓದಕತ್ತೀರಿ, ಆಮೇಲೆ ಒಂದು ಕರೆಂಟ್ ಅಫೇರ್ಸ್ ಓದಕತ್ತೀರಿ, ಆಮೇಲೆ NCERT ಓದಕತ್ತೀರಿ. ಸೊ ಇಷ್ಟು ಬುಕ್ ಓದಕ್ ಆಗತ್ತಾ ಒಂದೇ ಸತಿ? ಇಷ್ಟು ಮಲ್ಟಿಪಲ್ ಸೋರ್ಸಸ್. ಸೊ ಮಲ್ಟಿಪಲ್ ಸೋರ್ಸ್ ಇದ್ದದರಿಂದ ನಿಮ್ಗೆ ಏನಾಗುತ್ತೆ? ಬೇಗ ಬೇಗ ರಿವೈಸ್ ಆಗತ್ತಾ? ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಇವೆಲ್ಲ 4 ಸೋರ್ಸು ಎಷ್ಟು ದಿನದಲ್ಲಿ ರಿವೈಸ್ ಮಾಡ್ತೀರಾ ನೀವು? ವಾಟ್ ಈಸ್ ದ ಟೈಮ್ ಯು ಟೇಕ್ ಟು ರಿವೈಸ್ ದಿಸ್ ಎನಿ ಒನ್ ಸಬ್ಜೆಕ್ಟ್? ನೀವು ಎಷ್ಟು ದಿನದಲ್ಲಿ ಮಾಡ್ತೀರಾ? ಮಾಡ್ಕೊಂಡಿದ್ದೀರಾ? ದಟ್ಸ್ ವೆರಿ ಗುಡ್. ಎಷ್ಟು ಒಂದ್ ದಿನದಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತಾ ಒಂದು ಸಬ್ಜೆಕ್ಟ್? ಎಕನಾಮಿಕ್ಸ್ ಅಂತ ತಗೊಂಡ್ರೆ ಒಂದ್ ದಿನದಲ್ಲಿ ಮುಗಿಯುತ್ತಾ? 2 days. ಇಟ್ ಈಸ್ ವೆರಿ ಗುಡ್. ನೀವು 4 ಸೋರ್ಸ್ ಅಂತ ಹೇಳಿದ್ರಿ. 4 ಸೋರ್ಸ್ ಎಷ್ಟು ದಿನದಲ್ಲಿ ಮಾಡ್ತೀರಾ ನೀವು? ಸೊ ಇಟ್ ಟೇಕ್ಸ್ ಆಲ್ಮೋಸ್ಟ್ ಅ ವೀಕ್. ಒಂದ್ ವಾರ ಆಗುತ್ತೆ 4 ಸೋರ್ಸ್ ಮಾಡಿದ್ರೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ನಂಬರ್ ಆಫ್ ಸೋರ್ಸಸ್ ಈಸ್ ನಾಟ್ ಈಕ್ವಲ್ ಟು ಮಾರ್ಕ್ಸ್. ಇನ್ಫ್ಯಾಕ್ಟ್ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತೆ. ಎಷ್ಟು ಕಮ್ಮಿ ಸೋರ್ಸ್ ಇರುತ್ತೆ ಅಷ್ಟು ಈಸಿ ರಿವೈಸ್ ಆಗುತ್ತೆ ನಿಮ್ಗೆ. ಇವತ್ತೇ ಹೋಗಿ ಏನ್ ಮಾಡ್ರಿ, ನೀವು ಒಂದೇ ಸೋರ್ಸ್ ಫಿಕ್ಸ್ ಮಾಡ್ರಿ. ಯಾವ್ದನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಸೋರ್ಸ್. ನಿಮ್ ಕ್ಲಾಸ್ ನೋಟ್ಸ್ ಎನಫ್ ಅನ್ಸಿತಾ ಅದೇ ಫಿಕ್ಸ್ ಮಾಡ್ರಿ. ದಟ್ ಈಸ್ ಯುವರ್ ಪ್ರೈಮರಿ ಸೋರ್ಸ್. ಯಾವಾಗ ನೀವು ಸೆಕೆಂಡರಿ ಸೋರ್ಸ್ಗೆ ಹೋಗ್ಬೇಕಂದ್ರೆ, ಪ್ರೈಮರಿ ಸೋರ್ಸ್ ಅಲ್ಲಿ ಆ ಕಂಟೆಂಟ್ ಇರ್ಲಿಲ್ಲ ಅಂದ್ರೆ ಮಾತ್ರ ಸೆಕೆಂಡರಿ ಸೋರ್ಸ್ಗೆ ಹೋಗಿ ಅದೆಷ್ಟಿರುತ್ತೆ ಅದಷ್ಟೇ ಓದಿ ಇಲ್ಲಿ ಬರ್ಕೋಬೇಕು, ಅಥವಾ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾವು ಬೇರೆ ಎಲ್ಲ ಓದಂಗಿಲ್ಲ. ಓನ್ಲಿ ಸ್ಟಿಕ್ ಟು ಓನ್ಲಿ ಒನ್ ಸೋರ್ಸ್. ಇವಾಗ ಒನ್ ಸೋರ್ಸ್ ಪ್ಲಸ್ ರೆಫರ್ ಅದರ್ ಸೋರ್ಸ್. ರೆಫರ್ ಅಂದ್ರೆ ಓನ್ಲಿ ಟಾಪಿಕ್ಸ್ ಯು ನೀಡ್. ಇವಾಗ ನೀವು ಇದು ಮಾಡ್ಬೇಕು, ಎಲ್ಲ ಸಬ್ಜೆಕ್ಟ್ಗೂ ಇದು ಮಾಡ್ಕೊಳ್ಳಿ. ಇವಾಗ ಹೋಗಿ ಇವತ್ತು ಮನೆಗೆ ಹೋಗಿ ಫಿಕ್ಸ್ ಆಗಿಬಿಡಿ, ಇವತ್ತು ಒಂದೇ ಸೋರ್ಸ್ ನಾ ಫಿಕ್ಸ್ ಆಗೋದು, ಅದೇ ಓದ್ತೀನಿ ನಾನು, ಅದೇ ರಿವೈಸ್ ಮಾಡ್ತೀನಿ. ರಿವೈಸ್ 10 ಸಲ ಮಾಡ್ರಿ. ಅದು ಬೇಕಾದ್ರೆ 10 ಸಲ ಮಾಡಿದಷ್ಟು ನಿಮ್ ತಲೆಯಲ್ಲಿ ಜಾಸ್ತಿ ಉಳಿಯೋ ಚಾನ್ಸ್ ಇರುತ್ತೆ. ಅದು ಬಿಟ್ಟು ನೀವು 4-5 ಸೋರ್ಸ್ ಏನಾದ್ರು ತಗೊಂಡ್ರಿ, ಅದೆಲ್ಲ ರಿವೈಸ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹೌದಾ? ಅದಕ್ಕೆ ಭಾಳ ಸೋರ್ಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇದು ಫಸ್ಟ್ ಮಿತ್ ಏನಂದ್ರೆ ನಂಬರ್ ಆಫ್ ಸೋರ್ಸು, ಫಿಕ್ಸ್ ಓನ್ಲಿ ಒನ್ ಸೋರ್ಸ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಒಂದು ಡಿಬೇಟ್ ಇದೆ, ಕರೆಂಟ್ ಅಫೇರ್ಸ್ ವರ್ಸಸ್ ಸ್ಟ್ಯಾಟಿಕ್. ಇವಾಗ ನೀವ್ ಹೇಳಿ, ನಿಮ್ ಪ್ರಕಾರ ಕರೆಂಟ್ ಅಫೇರ್ಸ್ ಜಾಸ್ತಿ ಓದ್ಬೇಕಾ, ಸ್ಟ್ಯಾಟಿಕ್ಸ್ ಜಾಸ್ತಿ ಓದ್ಬೇಕಾ? ಯಾಕೆ ಸ್ಟ್ಯಾಟಿಕ್ಸ್ ಯಾಕೆ ಓದ್ಬೇಕು? ಇವಾಗ ಯೂಶಲಿ ಏನ್ ಮಾಡ್ತಾರಂದ್ರೆ, ಕರೆಂಟ್ ಅಫೇರ್ಸ್ ಯಾವ್ದೋ ಒಂದು ಅವ್ರು ಏನ್ ಮಾಡ್ಯಾರ ಅಂದ್ರೆ 200 ಪೇಜ್ ಕೊಟ್ಟಿರ್ತಾರೆ ನಮ್ಮ ಸಬ್ಜೆಕ್ಟ್. ಹೌದಾ? 200 ಪೇಜ್ ಓದಿ ಆಮೇಲೆ ಇದಕ್ಕೆ ಬಂದ್ರೆ ನೀವು, ಅದು ವೆರಿ ರಾಂಗ್ ಸ್ಟ್ರಾಟಜಿ ಆಗುತ್ತೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟ್ ಸ್ಟ್ಯಾಟಿಕ್ ಮೇಲೆ ಫೋಕಸ್ ಮಾಡ್ಬೇಕು. ನೀವು ನಮ್ದು ಅನಾಲಿಸಿಸ್ ಪ್ರಕಾರ 60 to 70 ಕ್ವಶನ್ಸ್, ಈವನ್ ಸಮಟೈಮ್ಸ್ 80 ಕ್ವಶನ್ಸ್ ಆರ್ ಫ್ರಮ್ ಸ್ಟ್ಯಾಟಿಕ್, ಕಂಪ್ಲೀಟ್ಲಿ ಸ್ಟ್ಯಾಟಿಕ್. ಯಾವುದೇ ಇಯರ್ ಎಕನಾಮಿ ತೆಗೆದು ನೋಡ್ರಿ ನೀವು, ಇನ್ಫ್ಲೇಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ, GDP ಮೇಲೆ ಒಂದು ಕ್ವಶನ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಅಗ್ರಿಕಲ್ಚರ್ ಮೇಲೆ ಸ್ವಲ್ಪ ಕ್ವಶನ್ ಇರುತ್ತೆ. ಇದೆಲ್ಲ ಸ್ಟ್ಯಾಟಿಕ್. ಇದು ದಿಸ್ ಇಸ್ ನಾಟ್ ಕರೆಂಟ್ ಅಫೇರ್ಸ್. ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನೋ ಒಂದು ನ್ಯೂಸ್ ಇರುತ್ತೆ, ಬಟ್ ಅದ್ರ ಥ್ರೂ ಸ್ಟ್ಯಾಟಿಕ್ ಹೇಳ್ತಾರೆ. ಇವಾಗ ಈಗ ಫಾರ್ ಎಕ್ಸಾಂಪಲ್, ಇವಾಗ ಏನಾದ್ರು ವಾರ ಆಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇನ್ಫ್ಲೇಷನ್ ಕ್ವಶನ್ ಕೇಳ್ತಾರೆ ಹೊರತು ವಾರ ಕರೆಂಟ್ ಅಫೇರ್ಸ್ ಎರಡು ಲಿಂಕ್ ಇದೆ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಐಸೋಲೇಟೆಡ್. ಹೌದಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ, ಸ್ಟ್ಯಾಟಿಕ್ ಫುಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಸ್ಟ್ಯಾಟಿಕ್ ಮೇಲೆ ಫೋಕಸ್ ಮಾಡಿ. ಆ ಒಂದ್ ಸೋರ್ಸ್ ಏನ್ ಹೇಳಿದ್ನಲ್ಲ, ಆ ಸೋರ್ಸ್ ಅನ್ನ ಜಾಸ್ತಿ ಓದಿ ಅದೇ ಫೋಕಸ್ ಮಾಡಿ. ನೀವು ಕರೆಂಟ್ ಅಫೇರ್ಸ್ ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ, ಹೌ ಟು ರೀಡ್ ಕರೆಂಟ್ ಅಫೇರ್ಸ್ ಅಂದ್ರೆ, ಯು ಟೇಕ್ ಓನ್ಲಿ ಒನ್ ಸೋರ್ಸ್. ಯಾವ್ದನ್ನ ತಗೊಳ್ಳಿ ನೀವು. ಕೆಲವೊಬ್ರು ವಿಡಿಯೋ ನೋಡ್ತಾರೆ, ಕೆಲವೊಬ್ರು ಇದು PT ಓದ್ತಾರೆ, ಕೆಲವೊಬ್ರು ಯಾವ್ದೋ ಒಂದು ಕೋಚಿಂಗ್ ಮೆಟೀರಿಯಲ್ ಓದ್ತಿರ್ತಾರೆ. ಒಂದ್ ಸೋರ್ಸ್ ತಗೊಂಡು ಅದು 1 ಅಥವಾ 2 ಸತಿ ಓದಿ, ಅದ್ರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ಸಿದ್ರೆ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ. ಮಾರ್ಕ್ ಮಾಡಿ ಲಾಸ್ಟ್ 15 days ಅಲ್ಲಿ ಜಸ್ಟ್ ಹಿಂಗ್ ಗ್ಲಾನ್ಸ್ ಓದೋದಲ್ಲ, ಜಸ್ಟ್ ಗ್ಲಾನ್ಸ್. ನಾ ಮೊದ್ಲೇ ಹೇಳಿದ ಪ್ರಕಾರ ರಿಲೇಟಿವ್ ನಾಲೆಜ್. ಸುಮ್ನೆ ಹಿಂಗೆ ಎಲ್ಲೋ ನೋಡಿದೀನಿ ಅಂತಂದ್ರೆ ಟಿಕ್ ಮಾಡ್ಬೋದು ನೀವು. EM23 ಅಂತಂದು ಯಾವ್ದೋ ಒಂದು ಕ್ವಶನ್ ಕೇಳ್ತಾರೆ, ಅದು ಒಂದು ರೆಬಲ್ ಗ್ರೂಪ್ DRC ಇದೆ, ಅಷ್ಟು ಗೊತ್ತಿದ್ರೆ ಸಾಕು, ಫುಲ್ ಡೀಟೇಲ್ ಆಗಿ ಬೇಕೇ ಆಗೇ ಇಲ್ಲ. ಸೊ ಈ ತರ ಗ್ಲಾನ್ಸ್ ಒಂದ್ ಸತಿ ಓದಿದ ಮೇಲೆ ನೆಕ್ಸ್ಟ್ ನೀವು ಗ್ಲಾನ್ಸ್ ಮಾಡ್ತೀರ. ಸೊ ಅದೇ ನೀವು ಮಾಡ್ಬೇಕಾಗಿರೋದು ಇಲ್ಲಿ.
ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಏನಂದ್ರೆ ನಂಬರ್ ಆಫ್ ಟೆಸ್ಟ್. ಸೊ ಎಷ್ಟೆಷ್ಟು ಟೆಸ್ಟ್ ಬರ್ದ್ರಿ ನೀವು ಎಲ್ಲರೂ ಇಲ್ಲಿ ತನ? ನೀವು ಎಷ್ಟು ಬರ್ದಿರಿ ಮೇಡಮ್ ಹೇಳಿ, ಪರವಾಗಿಲ್ಲ. ನೀವು 27. ನೀವು ಈ ಸತಿ ಅಟೆಂಪ್ಟ್ ಕೊಡೋರು ಯಾರು? ಎಷ್ಟು ಬರ್ದಿರಿ ನೀವು ಟೆಸ್ಟ್? ಮತ್ತೆ ರಿಯಲ್ ಆಗಿ ಟೆಸ್ಟ್ ಸೀರೀಸ್ ತರ ಯಾವ್ದಾದ್ರು ಬರ್ದಿರಿ? ಮಾಡಿಲ್ಲ. ನೀವು ಬರ್ದಿರ ಟೆಸ್ಟ್ ಸ್ಟಾರ್ಟ್ ಮಾಡಿರಾ? ತೊಗೊಂಡು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿರಿ. ಒಂದ್ 10 ಟೆಸ್ಟ್ ಬರ್ದಿರ ಇಲ್ಲಿ ತನ? ಓಕೆ. ಮತ್ತೆ ಯಾರು ಬರ್ದಿರಿ ಟೆಸ್ಟ್? ನೀವು ಬರ್ದಿರ ಟೆಸ್ಟ್? ಫುಲ್ ಲೆಂತ್ ಬರ್ದಿರ ಹಾಫ್ ಲೆಂತ್ ಬರ್ದಿರ? ಫುಲ್ ಬರ್ದಿರ? ಸೊ ಎಷ್ಟು ಈಗ ನಿಮ್ಗೆ ಅನ್ಸ್ತದ ಎಷ್ಟು ಟೆಸ್ಟ್ ಮಾಡ್ಬೇಕಂತ ನೀವು ಟಾರ್ಗೆಟ್ ಹಾಕೊಂಡ್ರಿ? ಎನಿ ಟಾರ್ಗೆಟ್? ಏನ್ ಟಾರ್ಗೆಟ್ಸ್ ಆತರ ಎಲ್ಲ? ಸೊ ನಾನೇನ್ ಹೇಳ್ತೀನಂದ್ರೆ ಐಡಿಯಲಿ ಹೌ ಟು ಗೋ ಅಬೌಟ್ ಟೆಸ್ಟ್ಸ್. ಯೂಶಲಿ ಟಾಪರ್ಸ್ ನೋಡಿರ್ಬೋದು, ನಾನು 10,000 ಕ್ವಶನ್ ಮಾಡಿದೆ, ಒಂದ್ 200 ಟೆಸ್ಟ್ ಮಾಡಿದೆ ಅಂತ ಕೇಳಿರ್ತೀರಿ ನೀವು. ಸೊ ಮಾಡಿರ್ಬೋದು, ಅವ್ರು ಮಾಡಿರ್ತಾರೆ, ಅದಕ್ಕೆ ನಾನೇನು ಇದು ಮಾಡಲ್ಲ. ಬಟ್ ಇವಾಗ ನಿಮ್ ಜಸ್ಟ್ 51 ಡೇಸ್ ಇದೆ. ಇವಾಗ ಎಷ್ಟು ಟೆಸ್ಟ್ ಬಿಡಿಸ್ಬೇಕಪ್ಪ ಅಂತ ನಾವೇ ಒಂದು ಐಡಿಯಲ್ ನಂಬರ್ ಕೊಡ್ತೀನಿ. ನೀವು ಅದಕ್ಕೆ ಟ್ರೈ ಟು ರೀಚ್ ದಟ್ ನಂಬರ್. ನಾನು ಹೇಳೋದಷ್ಟೇ. ಸೊ ನೀವೇನ್ ಮಾಡ್ಬೇಕು, ಎವ್ರಿ ಸಬ್ಜೆಕ್ಟ್ಗೆ 2 to 3 ಟೆಸ್ಟ್ ಬರೀರಿ. ಇವಾಗ ಕ್ವಾಲಿಟಿ ಓದ್ತಿರ್ತೀರಿ, ಕ್ವಾಲಿಟಿ ಮುಗಿತಾ 2 ಟೆಸ್ಟ್ ಬರೀರಿ, ಟೆಸ್ಟ್ ಅನಲೈಸ್ ಮಾಡ್ರಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಏನೇನು ಲ್ಯಾಕುನಸ್ ಇದೆ ನಿಮ್ ನಾಲೆಜ್ ಅಲ್ಲಿ ಅಥವಾ ಅಪ್ಲಿಕೇಶನ್ ಅಲ್ಲಿ. ಅಗೇನ್ ಯು ಗೋ ಬ್ಯಾಕ್ ಅಂಡ್ ರಿವೈಸ್ ದ ಕ್ವಾಲಿಟಿ ಅಂಡ್ ಫಿನಿಶ್ ಇಟ್. ಸೊ ಈ ತರ ಎಲ್ಲ ಸಬ್ಜೆಕ್ಟ್ಗೂ ನೀವು 2 to 3 ಟೆಸ್ಟ್ ಬರೀರಿ. 2 to 3 ಟೆಸ್ಟ್ ಬರ್ಕೊಂತ ಯು ವಿಲ್ ನೋ ದ ಗ್ಯಾಪ್ಸ್ ಇನ್ ಯುವರ್ ನಾಲೆಜ್. ಹೌದಾ? ನೆಕ್ಸ್ಟ್ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಫುಲ್ ಲೆಂತ್ ಬರ್ತೀರಾ. ಸೊ ಫುಲ್ ಲೆಂತ್ ಅಲ್ಲಿ ಒಂದು 10 to 15 ಟ್ರೈ ಟು ಸಾಲ್ವ್ ಫ್ರಮ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್. ಯಾಕಂದ್ರೆ ಒಂದೇ ತರ ಇನ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋದ್ರೆ ಅದೇ ಟೋನಿಗೆ ಸೆಟ್ ಆಗಿಬಿಡ್ತೀರಿ ನೀವು. ಯು ವಿಲ್ ನಾಟ್ ನೋ ದ ಡಿಫ್ರೆಂಟ್ ಮೈಂಡ್ ಸೆಟ್. ಸೊ ಇದು ನಾನು ಹೇಳೋದು, ಸಜೆಸ್ಟ್ ಮಾಡೋದು. ಟೋಟಲ್ ಎಲ್ಲ ಸೇರಿ ಒಂದು 30-40 ಟೆಸ್ಟ್ ಆಗ್ತವೆ. ನಿಮ್ಗೆ ಹೆಂಗ್ ಬೇಕು ಹಂಗೆ, ನಿಮ್ಗೆ ಕಂಫರ್ಟೇಬಲ್ ಅನ್ಸರಿ ಯು ಕ್ಯಾನ್ ರೆಡ್ಯೂಸ್ ದ ನಂಬರ್ ಆಫ್ ಟೆಸ್ಟ್. ಬಟ್ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಟೆಸ್ಟ್ ಮಾಡ್ಬೋದು. ಸೊ ಅದಕ್ಕೆ ಏನಂದ್ರೆ ಎವ್ರಿ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಟೆಸ್ಟ್ ಬರೀರಿ, ಇಷ್ಟು ಬರೀರಿ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಟೆಸ್ಟ್ ಬರೆಯೋದು ಎಷ್ಟು ಇಂಪಾರ್ಟೆಂಟು, ಅನಲೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ವಿತೌಟ್ ಅನಲೈಸಿಸ್ ವೇಸ್ಟ್ ಆಫ್ ರೈಟಿಂಗ್ ಟೆಸ್ಟ್. ಈಗ ತುಂಬಾ ಜನ ನೋಡಿದೀನಿ ಟೆಸ್ಟ್ ಬರೀತಾರೆ, ಟೆಸ್ಟ್ ಬರೆದು ಎಷ್ಟು ಕರೆಕ್ಟ್ ಆಗ್ಯಾವ ನೋಡ್ಕೊಂತಾರ, ಮಾರ್ಕ್ಸ್ ಚೆನ್ನಾಗಿ ಬಿದ್ದು ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಸೊ ತುಂಬಾ ಕಮ್ಮಿ ಬಿದ್ದು ಅಂದ್ರೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ಎದಕ್ಕ ಆಗಿರ ಯಾವಾಗಲ್ಲ ಆಗಿರ ನಾವು ಆಗಿವಿ, ನಾವು ಆ ಸೈಕಲ್ ಫಾಲೋ ಮಾಡ್ಕೊಂಡೇ ಬಂದ್ವಿ. ಕೆಲವೊಂದ್ ಸತಿ ಏನಾಗೈತೆ ಅಂದ್ರೆ ಕೆಲವೊಂದು ಇನ್ಸ್ಟಿಟ್ಯೂಟ್ ತುಂಬಾ ಟಫ್ ಕೇಳ್ಬಿಡ್ತಾರೆ, ಕರೆಂಟ್ ಅಫೇರ್ಸ್ ಅವು ಇವು ಏನೇನು ಹಾಕ್ಬಿಡ್ತಾರ ಅವರು. ಹಾಕಿದ್ಮ್ಯಾಗ ನಾವು ನೋಡ್ತೀವಿ ಒಂದು ನಮ್ ತಲೆಗೆ ಏನ್ ಬರಂಗಿಲ್ಲ, ಏನಪ್ಪ ಇದು ಒಂದು ಗೊತ್ತಾಗಲ್ಲ, ಡಿಮೋಟಿವೇಟ್ ಆಗಿ ಕೊನೆ ಟೆಸ್ಟ್ ಜಾಡ್ಸಿ ಹೋಗದ್ಬಿಡ್ತೀವಿ. ಇದು ಬೇಡ ಟೆಸ್ಟ್ ಅಂತ. ಸೊ ಆತರ ಆಗತ್ತ, ಆತರ ಟೆಸ್ಟ್ ಬರಿಬೇಕಾದ್ರೆ ಹಾಗೆ ಆಗತ್ತ. ಬಟ್ ಡಿಮೋಟಿವೇಟ್ ಆಗೋದು ಬೇಡ, ಜಸ್ಟ್ ಟೇಕ್ ದಟ್. ಆಮೇಲೆ PYQ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀವು ಕನೆಕ್ಟ್ ಮಾಡಕ್ ಟ್ರೈ ಮಾಡಿ. ಇದು PYQ ಏನಲ್ಲಿ ಇದೆಯಾ ಕ್ವಶನ್ ಇದ್ರೆ ನಾನು ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಅದು ಪ್ರಾಬ್ಲಮ್. ಇದೇನೋ ಯಾವ್ದೋ ಎಕ್ಸ್ಟ್ರೀಮ್ ರ್ಯಾಂಡಮು ಕರೆಂಟ್ ಅಫೇರ್ಸ್ ಆತರ ಅಂದ್ರೆ ಜಾಸ್ತಿ ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ವಿ ಆರ್ ಫೋಕಸಿಂಗ್ ಆನ್ ಸ್ಟ್ಯಾಟಿಕ್. ಸೊ ಅದಕ್ಕೆ ಏನಂದ್ರೆ ಸ್ಟ್ಯಾಟಿಕ್ ಯಾವ ಇರ್ತಾವಲ್ಲ ಅಂತ ಟೆಸ್ಟ್ಗಳು ಬಿಡಿಸಿ ಅದ್ರಲ್ಲಿ ತಪ್ಪಾಗಿದ್ರೆ ತಿದ್ಕೊಳಕ್ ಟ್ರೈ ಮಾಡಿ. ಅದರ್ವೈಸ್ ರ್ಯಾಂಡಮ್ ಟೆಸ್ಟ್ ಯಾವ್ದೋ ಒಂದು ಫುಲ್, ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಹಂಗೆ ಮಾಡ್ತಾರೆ, ಫುಲ್ ಟಫ್ ಕೇಳಿ ಎಲ್ಲರಿಗೂ ಸ್ವಲ್ಪ ಫೇಲ್ ಮಾಡಿಸ್ಬಿಡ್ತಾರೆ, ಅವರು ಡಿಮೋಟಿವೇಟ್ ಮಾಡಿಸ್ಬಿಡ್ತಾರೆ. ಸೊ ಅವು ತಲೆ ಕೆಡಿಸಬೇಡ್ರಿ. ಬಟ್ ದಿಸ್ ಶುಡ್ ಬಿ ಯುವರ್ ಗೇಮ್ ಪ್ಲಾನ್. ಎಲ್ಲ ಸಬ್ಜೆಕ್ಟ್ ಮುಗಿಸ್ಬೇಕು, 2 ಟೆಸ್ಟ್ ಬರೀರಿ, ಬೇಸಿಕ್ ಇರೋದು. ಟೆಸ್ಟ್ ಬರೋದಾದ್ಮೇಲೆ ನೀವು ಮತ್ತೆ ಫುಲ್ ಲೆಂತ್ ಬರೀರಿ ಒಂದು 10-15. ಸೊ ಇದರಿಂದ ಏನಾಗುತ್ತಂದ್ರೆ ನಮ್ಗೆ ಎಕ್ಸಾಮ್ ಹಾಲಲ್ಲಿ ಕುಂತು ಯಾವ ತರ ವಿಚಾರ ಮಾಡ್ಬೇಕಂತ ಗೊತ್ತಾಗುತ್ತೆ. ನೀವು ಬರೀ ಓದೋದ್ರಿಂದ ಏನಾಗತ್ತ, ಬರೀ ನಾಲೆಜ್ ಬರುತ್ತೆ. ಬಟ್ ಅಪ್ಲೈ ಹೆಂಗ್ ಮಾಡ್ತೀರಪ್ಪ ನೀವು? ಅಪ್ಲೈ ಮಾಡ್ಬೇಕಲ್ಲ ಎಲ್ಲಾನ. ಸೊ ಅಪ್ಲೈ ಮಾಡಿದ್ರೆ ಟೆಸ್ಟ್ ಸೀರೀಸ್ದಾಗ ನಾವು. ಸೊ ಟೆಸ್ಟ್ ಸೀರೀಸ್ದಾಗ ಏನಾಗುತ್ತೆ ಅಂದ್ರೆ ವಿ ವಿಲ್ ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್. ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಏನಂದ್ರೆ ಅಪ್ಲಿಕೇಶನ್ ಆಫ್ ನಾಲೆಜ್. ಆಮೇಲೆ ಎಲಿಮಿನೇಷನ್ ಕಲಿತೀವಿ ನಾವು. ಆಮೇಲೆ ವಿಲ್ ಗೆಟ್ ನಾಲೆಜ್. ನಮ್ ನೋಟ್ಸ್ ಅಲ್ಲಿ ಇರ್ಲಾರ್ದು ತುಂಬಾ ಕ್ವಶನ್ಗಳು ಇಲ್ಲಿ ಬರ್ತವೆ. ಸೊ ವಿಲ್ ಲರ್ನ್ ಆಲ್ ದೀಸ್ ಥಿಂಗ್ಸ್. ಸೊ ದಟ್ಸ್ ವೈ ನಾನೇನ್ ಹೇಳ್ತೀನಿ ಅಂದ್ರೆ ಟೆಸ್ಟ್ ಮಾಡಿ. ಇವಾಗ ನಂಗೆ ಗೊತ್ತು ಜಾಸ್ತಿ ಜನ ಟೆಸ್ಟ್ ಮಾಡ್ತಾ ಇಲ್ಲ ಅಂತೇಳಿ, ಇವಾಗ ಸ್ಟಾರ್ಟ್ ಮಾಡ್ರಿ. ನಾನು 2022ದಾಗ ಡೈಲಿ ಬಂದು ಟೆಸ್ಟ್ ಬರಿತಿದ್ವಿ ನಾವು, ಇದೇ ಪ್ಲೇಸ್ ನಾನು ಇಲ್ಲೇ ಕುಂದಿರ್ತಿದ್ದೆ. ಡೈಲಿ ಬಂದು ಟೆಸ್ಟ್ ಬರ್ತೀವಿ. ಲಾಸ್ಟ್ 60 days ಅಲ್ಲಿ ಅರೌಂಡ್ ಒಂದು 40 ಟೆಸ್ಟ್ ಬರ್ತೀವಿ, ಜಸ್ಟ್ ಲೈಕ್ ದಿಸ್. ಟೆಸ್ಟ್ ಎದಕ್ಕೆ ಬರೀಬೇಕಪ್ಪ ಅಂತಂದ್ರೆ UPSC ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ಸಾಲ್ವಿಂಗ್ ಕ್ವಶನ್ಸ್. ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ನಾಲೆಜ್ ಯು ಹೋಲ್ಡ್. ಎಷ್ಟು ನಾಲೆಜ್ ಇದೆ ನಿಮ್ಮ ಹತ್ರ ಅಂತ ಯಾವನು ಚೆಕ್ ಮಾಡಲ್ಲ. ನೀವು ಅಲ್ಲಿ ಟಿಕ್ ಮಾಡಿರಾ ಅಷ್ಟು ಸಾಕು. ಸೊ ಟಿಕ್ ಮಾಡೋದನ್ನ ಬರ್ಬೇಕಂದ್ರೆ ಟೆಸ್ಟ್ ಸಾಲ್ವ್ ಮಾಡೋದ್ರಿಂದ ಆಗ್ತಾವ. ಅದಕ್ಕೆ ನಾನು ಇವಾಗ ಯಾರೇ ಟೆಸ್ಟ್ ಬರ್ದ್ರೆ ಇಲ್ಲಿ ತನ ಟೆಸ್ಟ್ ಬರಕ್ಕೆ ಶುರು ಮಾಡ್ರಿ ನೀವು. ಟೆಸ್ಟ್ ಈಸ್ ಇಂಪಾರ್ಟೆಂಟ್. ಯು ವಿಲ್ ಲರ್ನ್ ದಿಸ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ PYQ ಕೇಳಿರ್ತೀನಿ ನೀವು, ನಾನು ಜಾಸ್ತಿ ಹೇಳಲ್ಲ. ಬಟ್ PYQ ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಜಸ್ಟ್ 2 lines ಅಲ್ಲಿ. UPSC ಒಂದು ಬೌಂಡ್ರಿ ಇದೆ ಎಲ್ಲ ಸಬ್ಜೆಕ್ಟ್.
ಆ ಬೌಂಡ್ರಿ ಗೊತ್ತಾಗೋದೇ PYQ ಅಂತ. ಎಷ್ಟು ಡೆಪ್ತ್ ಹೋಗುತ್ತೆ ಎಷ್ಟು ಬಿಡ್ತ್ ಹೋಗುತ್ತೆ ಅಂತ PYQ ಅಲ್ಲಿ ಗೊತ್ತಾಗುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, UPSC ಕೆಲವೊಂದ್ಸತಿ ರಿಪೀಟ್ ಮಾಡುತ್ತೆ ಕ್ವಶನ್, ಸೇಮ್ ಕ್ವಶನ್. 2025 ಅಲ್ಲಿ ಒಂದು ಅರ್ರಘಟ ಒಂದು ಕ್ವಶನ್ ಇತ್ತು, ಒಂದು ಏನ್ಸಿಯಂಟ್ ಇಂಡಿಯಾದ. ಇಟ್ ಇಸ್ ಕಂಪ್ಲೀಟ್ಲಿ ರಿಪೀಟೆಡ್. ಈ ಕೃಷ್ಣದೇವರಾಯ ಮೇಲೆ ಕ್ವಶನ್ ಎಷ್ಟು ಸತಿ ರಿಪೀಟ್ ಆಗಿದ್ದಾರೆ. ಆಮೇಲೆ ಬ್ರಿಟಿಷರು, ಆಮೇಲೆ ಮಾಡರ್ನ್ ಇಂಡಿಯಾ, ತುಂಬಾ ಲೀಡರ್ಸ್ ಮೇಲೆ ಕ್ವಶನ್ಗಳು ದೇ ಹ್ಯಾವ್ ರಿಪೀಟೆಡ್ ಮಲ್ಟಿಪಲ್ ಟೈಮ್ಸ್. ನಾ ಅರ್ರಘಟ ನೋಡಿದ ತಕ್ಷಣ 5 ಸೆಕೆಂಡ್ ಹಾಕಿ ನಾನು 5 ಸೆಕೆಂಡ್ ಅಂದ್ರೆ ನಿಮ್ಗೆ ಅದು ಸಾಲ್ವ್ ಮಾಡ್ಬೇಕಾದ್ರೆ 40 to 45 ಸೆಕೆಂಡ್ ಉಳಿದ ನಿಮ್ಗೆ. ಸೊ ಅದಕ್ಕೆ PYQ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. PYQ ಓದೋದಷ್ಟೇ ಅಲ್ಲ, ಪ್ಲಸ್ ನೀವು ಏನ್ ಮಾಡ್ಬೇಕಂದ್ರೆ ಅದಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋ ನೋಡಿರ್ತೀರಿ ನೀವು, ರಿವರ್ಸ್ ಇಂಜಿನಿಯರಿಂಗ್ ಹೆಂಗಪ್ಪ ಏನ್ ಮಾಡ್ಯಾರ ಅಂತ ಹೇಳಿ. ನೋಡಿರಿ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಹೇಳ್ರ ಅಂತ. ಯಾರ್ಯಾರು ಯೂಟ್ಯೂಬ್ ವಿಡಿಯೋಸ್ ನೋಡಿರಿ PYQ ಮೇಲೆ? ಯಾರ್ಯಾರು ನೋಡಿರಿ? ನೀವು ನೋಡಿರ PYQ ಮೇಲೆ ಯೂಟ್ಯೂಬ್ ವಿಡಿಯೋಸ್ ನೋಡಿರ? ಟ್ರಿಕ್ಸ್ ಅಂತ ಹೇಳ್ತಾರೆ, ಲಾಜಿಕ್ಸ್ ಅಂತ ಹೇಳ್ತಾರೆ. ಐ ವಿಲ್ ಗಿವ್ ಲೈಕ್ 10 ಕ್ವಶನ್ಸ್ ಗ್ಯಾರಂಟೀಡ್, 100+ ಮಾರ್ಕ್ಸ್ ವಿತೌಟ್ ಎನಿ ನಾಲೆಜ್, ಓನ್ಲಿ ಲಾಜಿಕ್. ಈ ತರ ಕ್ವಶನ್ಗಳು ಹೇಳ್ತಿರ್ತಾರ ಅವರು, ಹೌದಾ? PYQ ಮೇಲೆ ಹೇಳ್ತಿರ್ತಾರ ಅವರು, ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಹೇಳ್ತಿರ್ತಾರೆ ಅದು ಹಂಗೆ ಹಿಂಗೆ ಅಂತ. ಸೊ ರಿವರ್ಸ್ ಇಂಜಿನಿಯರಿಂಗ್ ಅವ್ರು ಮಾಡಕ್ಕಿಂತ ಜಾಸ್ತಿ ನೀವಾಗೆ ಮಾಡಿದ್ರಂದ್ರೆ ನಿಮ್ಗೊಂದು ಅದೊಂದು ಇದು ಬೀಳುತ್ತೆ, ಅಕ್ಯುಮೆಂಟ್ ಬೀಳುತ್ತೆ, ಹೆಂಗ್ ಕ್ವಶನ್ ಸೆಟ್ ಮಾಡ್ತಾ ಇದಾರಂತೆ. ಈಗ ಎನಿ ಕ್ವಶನ್ಸ್ ತಗೊಳ್ಳಿ ನೀವು. ಈಗ ನೀವು ಜಿಯೋಗ್ರಫಿಲಿ ಒಂದು ಕ್ವಶನ್ ತಗೊಳ್ಳಿ, ಎಕ್ಸಾಂಪಲ್ ಜಿಯೋಗ್ರಫಿ ಅಪ್ಪ. ಈಗ ಒಂದು ಯಾವ್ದೋ ನ್ಯಾಷನಲ್ ಪಾರ್ಕ್ ವಿತ್ ರಿವರ್ಸ್ ಕೇಳಿರ್ತಾರೆ, ರಿವರ್ಸ್ ಈ ತರ ಕೇಳಿರ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ ಆರ್ ರಾಂಗ್ ಅಂತಂದ್ರೆ ಏನೋ ಕೇಳಿರ್ತಾರೆ. ಅವಾಗ ಏನ್ ಮಾಡ್ಬೇಕು ನೀವು? 1 2 3 4 ಇವು 4 ಆಪ್ಷನ್ಗೆ ನೀವು ಡೀಟೇಲ್ ಆಗಿ ಓದ್ಕೋಬೇಕು. ಇಲ್ಲಿ ಕಾವೇರಿ ಇರುತ್ತೆ, ಇಲ್ಲಿ ಗೋದಾವರಿ ಇರುತ್ತೆ, ಇಲ್ಲಿ ಕೃಷ್ಣ ಇರುತ್ತೆ, ಇಲ್ಲಿ ಬ್ರಹ್ಮಪುತ್ರ ಇರುತ್ತೆ ಅನ್ಕೊಳ್ಳಿ. ಅದೇನೋ ಒಂದು ಕೇಳಿರ್ತಾನೆ ನ್ಯಾಷನಲ್ ಪಾರ್ಕ್. ಸೊ ನೀವೆಲ್ಲ ಕರೆಕ್ಟ್ ಆಗಿ ಇದು 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 ಇದೆಲ್ಲ ಡೀಟೇಲ್ ಆಗಿ ಒಂದ್ಸಲ ಗೂಗಲ್ ಸರ್ಚ್ ಮಾಡಿ ಅಥವಾ ಯಾವ್ದೋ ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಿ ಅಲ್ಲಿ ಇಲ್ಲೇ ಬಗಲೇ ಬರ್ಕೊಂಡ್ಬಿಡ್ಬೇಕು. ಈ ಸೈಡಿಗೆ ಬರ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಇದು 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 ಇಲ್ಲಿ ಬರುತ್ತೆ, ಇದು ಈ ಸ್ಟೇಟಿಗೆ ಬರುತ್ತೆ, ಇಲ್ಲಿ ಇದು ಸ್ಪೆಷಾಲಿಟಿ ಇದೆ. ಸೊ ನೀವು ಇದು ಹಿಂಗೆ ಬರ್ಕೊಂಡ್ರೆ ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಅಲ್ಲಿ ಇದ್ರ ಅಥವಾ ಇದು ಯಾವ್ದೋ ಒಂದು ಇಂಟರ್ ರಿಲೇಟೆಡ್ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಅದೇ PYQ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಥೀಮ್ಸ್ ರಿಪೀಟ್ ಆಗ್ತವೆ, ಮತ್ತೆ ಕಂಪ್ಲೀಟ್ಲಿ ಕ್ವಶನ್ ರಿಪೀಟ್ ಆಗೋ ಚಾನ್ಸ್ ಇದೆ. ಒಂದು ಲಿಮಿಟೆಡ್ ಗವರ್ಮೆಂಟ್ ಅಂತ ಒಂದು ಕ್ವಶನ್ ಇದೆ. ಈ ಕ್ವಶನ್ ಡೈರೆಕ್ಟ್ ಈ ಕ್ವಶನ್ ಆಯ್ತಲ್ಲ, ವಿತೌಟ್ ಚೇಂಜಿಂಗ್ ಎ ಸಿಂಗಲ್ ವರ್ಡ್ UPSC CS 2 ಸತಿ ರಿಪೀಟ್ ಆಗುತ್ತೆ. ಸೊ ಅದಕ್ಕೆ PYQ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟು ಗೆಟ್ ದ ರಿಪಿಟೇಷನ್ಸ್, ಆಮೇಲೆ ನೆಕ್ಸ್ಟ್ ಏನಂದ್ರೆ ಒಂದು ವಿಡ್ತ್ ಅಂಡ್ ಡೆಪ್ತ್ ಗೊತ್ತಾಗುತ್ತೆ. ನೀವು PYQ ಓದ್ಬೇಕಾದ್ರೆ ನಾನು ಆಗಳ ಹೇಳಿದ್ನಲ್ಲ, ಟೆಸ್ಟ್ ಸೀರೀಸ್ ಅಲ್ಲಿ ಎಕ್ದಮ್ ರ್ಯಾಂಡಮ್ ಕ್ವಶನ್ ಕೇಳಿರ್ತಾರೆ. ಯಾವ್ದೋ ಆಫ್ರಿಕಲ್ಲಿ ಯಾವ್ದೋ ಒಂದು ಲೇಕ್ ಸುತ್ತಮುತ್ತ ಯಾವ್ದು ಪ್ರಾಣಿ ಓಡಾಡಕತ್ತದಪ್ಪ ಈ ತರ ಕೇಳಿರ್ತಾರೆ ಯಾವ್ದೋ ಟೆಸ್ಟ್ ಸೀರೀಸ್ ಅಲ್ಲಿ. ಸೊ ಅದು ಅಷ್ಟು ಕೇಳಲ್ಲ UPSC. ಕೇಳಿದ್ರೆ ಏನಾಗತ್ತಂದ್ರೆ ಅವು ಬಿಟ್ಬಿಡ್ಬೇಕು ಕ್ವಶನ್ಗಳು. UPSC ಎಷ್ಟೈತ್ ಕಟ್ ಆಫ್? ಈ ವರ್ಷ ಎಷ್ಟೈತ್ ಕಟ್ ಆಫ್? ಎಷ್ಟೈತಿ? 93 ಏನಿದೆ. ಸೊ 93 ಅಂದ್ರೆ ನೀವು 50% ಅಲ್ಲ ಇದು ಸ್ಕೋರ್, ಹೌದಾ? 50% ಅಂದ್ರೆ 100. ಅಂದ್ರೆ ನೀವು ನೆಟ್ ಆಗಿ ಜಸ್ಟ್ ನೀವು 45 ಕ್ವಶನ್ ಕರೆಕ್ಟ್ ಮಾಡಿದ್ರೆ ನೀವು ಪಾಸ್ ಆಗಿಬಿಡ್ತೀರಿ. ಸೊ ನಿಮ್ಗೆ ಉಳಿಕಿದ 40 ಕ್ವಶನ್ ಬಿಟ್ಬಿಟ್ರೆ ನಡೀತದ, ಗೊತ್ತಾಯ್ತಾ? 40 ಕ್ವಶನ್ ತಪ್ಪದ್ರೂ ನಡೀತು. ಆ ತರ ರ್ಯಾಂಡಮ್ ಇರೋ ಕ್ವಶನ್ಗಳು ಟೆಸ್ಟ್ ಸೀರೀಸ್ ಅಲ್ಲಿ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. PYQ ಮಾಡ್ರಿ, PYQ ಗೊತ್ತಾಗುತ್ತೆ ಯಾವ ತರ ಬರುತ್ತಂತ. ನೀವು ಅದ್ರ ಮುಖಾಂತರ ನೀವು ನೋಟ್ಸಾಗನು ನೀವು ಅದೇ ಓದ್ರಿ, ಇಲ್ಲಿ ಏನ್ ಕೇಳಾಗತ್ತ ಅದೇ ಓದ್ರಿ, ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಓದಕ್ ಹೋಗ್ಬೇಡ್ರಿ. ಅದಕ್ಕೆ PYQ ಇಸ್ ವೆರಿ ಇಂಪಾರ್ಟೆಂಟ್. PYQ ಓದ್ರಿ, ರಿವೈಸ್ ಮಾಡ್ರಿ, ಟೆಸ್ಟ್ ತರ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ರಿ. ನನ್ ಕೇಳಿದ್ರೆ ದಿನಕ್ಕೆ ಒಂದು 2 hours ಮಾಡ್ಲೇಬೇಕು ನೀವು ಇವಾಗ, ಡೆಫಿನೆಟ್ಲಿ ಇದು ನೀವು ಮಾಡ್ರಿ. ಇದು ಮಾಡಿದ್ರಷ್ಟೇ ನಿಮ್ಗೆ ಒಂದು ಎಕ್ಸ್ಟ್ರಾ ಎಡಿಟ್ ಸಿಗುತ್ತೆ ಎಲ್ಲದಕ್ಕಿಂತ. ಯಾರು ಫಸ್ಟ್ ಅಟೆಂಪ್ಟ್ ಬರೀತಿರ್ತಾರಲ್ಲ ಯೂಶಲಿ ಅವರಿಗೆಲ್ಲ ಟೈಮ್ ಇರಲ್ಲ, PYQ ಮಾಡಕ್ ಟೈಮ್ ಇರಲ್ಲ. ಒಂದ್ 2-3 ಅಟೆಂಪ್ಟ್ ಆದ್ಮೇಲೆ ಎಲ್ಲ ಟೈಮ್ ಸಿಗುತ್ತೆ, ಓದ್ತಾರೆ. ಬಟ್ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೋ ಇದು ಮಾಡಿದ್ರಿ ಅಂದ್ರ, ಇದು ಏನೋ ಮಾಡಿದ್ರೆ ನಾನೇ ಹೇಳ್ತೀನಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಬರೀ ನೋಟ್ಸ್ ಓದೋದಾಗೆ ಟೈಮ್ ಹೋಗ್ಬಿಡ್ತು. ನೋಟ್ಸ್ ಆಗ್ತಿಲ್ಲ, ನಂದು ಸ್ಟ್ಯಾಂಡರ್ಡ್ ಬುಕ್ ಓದಿಲ್ಲ, ನಾನು ಅದು ಓದಿಲ್ಲ ಇದು ಓದಿಲ್ಲ ಅಂತ ಅಲ್ಲೇ ನಿಮ್ ಟೈಮ್ ಪಾಸ್ ಆಗಿಬಿಡ್ತು. ಟೆಸ್ಟ್ ಬರಲ್ಲ, PYQ ಓದಂಗಿಲ್ಲ. ದೀಸ್ ಆರ್ ದ ಮಿಸ್ಟೇಕ್ಸ್. ನಾವು ಮಿಸ್ಟೇಕ್ ಮಾಡಿನೇ ನಾವು ವಿ ಹ್ಯಾವ್ ಪೇಡ್ ದ ಪ್ರೈಸ್. ಅದಕ್ಕೆ ನಾವು ನಿಮ್ಗೆ ಆ ಮಿಸ್ಟೇಕ್ ಮಾಡಬೇಡ ಅಂತ ಹೇಳ್ತೀವಿ. ಗೋ ವಿತ್ ದ PYQ ಅಂಡ್ ಗೋ ವಿತ್ ದ ಟೆಸ್ಟ್ ಫ್ರಮ್ ದ ಸ್ಟಾರ್ಟಿಂಗ್ ಇಟ್ ಸೆಲ್ಫ್. ಅದು ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನೀವು ಫಿಲಿಮ್ಸ್ ಕ್ಲಿಯರ್ ಆಗೇ ಆಗ್ತದೆ. ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಡೈಲಿ ಸ್ಪೆಂಡ್ 2 hours ಎಲ್ಲ PYQ ಓಲ್ಡ್ ಒಂದ್ 25 ವರ್ಷದ್ದು ಕಂಟಿನ್ಯೂ ಇದು ಕೊಟ್ಟಿದ್ದಾರೆ. ಸೊ ಅದು ತಗೊಳ್ಳಿ, ಪ್ರಿಂಟ್ ತಗೊಳ್ಳಿ. ಟ್ಯಾಬ್ ಅಲ್ಲಿ ಓದಕ್ ಹೋಗ್ಬೇಡ್ರಿ, ಪ್ರಿಂಟ್ ತಗೋರಿ. ಯಾಕಂದ್ರೆ ಎಕ್ಸಾಮು ಪೆನ್ ಅಂಡ್ ಪೇಪರ್ ಐತಿ, ಟ್ಯಾಬ್ದಾಗ ಇಲ್ಲ, ಆನ್ಲೈನ್ ಇಲ್ಲ. ಎಲ್ಲ ಪ್ರಿಂಟ್ ತಗೊಂಡು ಡೈಲಿ ಹಿಂಗ್ 2 ತಾಸು ಹಿಂಗ ಅದ್ರ ಗ್ಲಾನ್ಸ್ ಮಾಡ್ರಿ, ಓದ್ರಿ.
ಸೊ PYQ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಇದು ಮಾಡ್ಬೇಕು ಇವಾಗ ನೆಕ್ಸ್ಟ್ PYQ ಮಾಡಿದ್ಮೇಲೆ. ಆಮೇಲೆ ಟೆಸ್ಟ್ ಆಯ್ತಾ. ಈಗ ಹೌ ಟು ಅನಲೈಸ್ ಟೆಸ್ಟ್. ನೀವು ಟೆಸ್ಟ್ಗಳು ಇವಾಗ ಶುರು ಮಾಡಿರಿ, ಇವಾಗ ನೀವು ಕರೆಕ್ಟ್ ವೇದಾಗ ಮಾಡಿದ್ರಿ ಅಂದ್ರೆ ಯು ವಿಲ್ ಹ್ಯಾವ್ ಅ ಎಕ್ಸ್ಟ್ರಾ ಎಡ್ಜ್. ಹೆಂಗಂತ ನಾ ಹೇಳ್ಕೊಡ್ತೀನಿ ಇವಾಗ ಹೆಂಗ್ ಮಾಡ್ಬೇಕಪ್ಪ ಅನಲೈಸ್ ಟೆಸ್ಟ್ ಅಂತ. ಟೆಸ್ಟ್ ನೀವು ಯೂಶಲಿ ಎಷ್ಟು ರೌಂಡ್ದಾಗ ಬಿಡಿಸ್ತೀರಿ, ಎಷ್ಟು ರೌಂಡ್ಸ್ ಮಾಡ್ತೀರಿ? 3 ರೌಂಡ್ಸಾ? 3 ರೌಂಡ್ಸ್, 1 2 3. ಫಸ್ಟ್ ರೌಂಡಲ್ಲಿ ಯಾವ ಮಾಡ್ತೀರಿ ಕ್ವಶನ್ಸ್? ಯಾವ ಚೆನ್ನಾಗಿ ಬರುತ್ತೆ ಅದು ಮಾಡ್ತೀರಿ. ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ. ಸೊ ದಿಸ್ ಈಸ್ ಎ ವೆರಿ ಗುಡ್ ವೇ. ಆಕ್ಚುಲಿ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಿ. 1 2 3 ರೌಂಡ್ 3 ಮಾಡ್ತೀರಾ? ರೌಂಡ್ 1 2 3 ಮಾಡ್ತೀರಿ ನೀವು. ಬಟ್ ಯಾರ್ಯಾರು ಎವ್ರಿ ಟೆಸ್ಟ್ ಆದ್ಮ್ಯಾಗ ಈ ರೌಂಡ್ 1 ಅಲ್ಲಿ ಎಷ್ಟಾಗಿದೆ, 2 ಅಲ್ಲಿ ಎಷ್ಟಾಗಿದೆ, 3 ಅಲ್ಲಿ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿರಾ? ಎಷ್ಟು ಜನ ಮಾಡಿರಪ್ಪ? ಈ ರೌಂಡ್ಸ್ ಮಾಡ್ತೀರಿ, ಐ ಅಗ್ರಿ. ರೌಂಡ್ 1ದಾಗ ಯು ಸೇ ಯು ಆರ್ ವೆರಿ ಕಾನ್ಫಿಡೆಂಟ್, ನಮ್ಗೆ ಗೊತ್ತದ ನಾ ಮಾಡಕತ್ತೀನಿ. ಇಲ್ಲಿ ಸ್ವಲ್ಪ 50-50 ಅಂತ ಹೇಳಿದ್ರಿ. ಇಲ್ಲಿ ಲಾಸ್ಟ್ ರೌಂಡ್ ಲಾಜಿಕ್ಕೋ ಅಥವಾ ಟ್ರಿಕ್ಕೋ ಏನೋ ಒಂದು ಹಾಕಿ ಮಾಡ್ತೀರಿ. ಸೊ ನೀವು ಎಷ್ಟು ಜನ ಅನಲೈಸ್ ಮಾಡಿರಿ? ರೌಂಡ್ 1ದಾಗ ನಿಮ್ದು ಎಷ್ಟು ಸಕ್ಸಸ್ ರೇಟ್ ಐತಿ? ಯಾರ್ಯಾರು ಮಾಡಿರಿ? ನೀವು ಮಾಡಿರ? ಇಲ್ಲ ಇಲ್ಲ, ಕೈ ಎತ್ತಿದ್ರಲ್ಲ ಅದಕ್ಕೆ ಕೇಳಿದೆ. ಇಲ್ಲ ಮಾಡ್ಬೋದು, ಅದೇ ದಿಸ್ ಇಸ್ ದ ವೇ. ನೀವು ರೈಟ್ ಟ್ರ್ಯಾಕ್ದಾಗ ಹೊಂಟಿರಿ, ರೈಟ್ ಇನ್ನೇ ಏನ್ ಮಾಡ್ಬೋದು ಜಾಸ್ತಿ. ಫಸ್ಟ್ ರೌಂಡ್ದಾಗ ಎಷ್ಟು ಕರೆಕ್ಟ್ ಮಾಡಿರಪ್ಪ ನೀವು? ಈಗ ಫಸ್ಟ್ ರೌಂಡ್ದಾಗ ಎಷ್ಟು ಆಗ್ತೀರಿ ನೀವು? ಯೂಶಲಿ 18 to 20. ನೀವು ಅಷ್ಟು ಆಗ್ತೀರಾ? 18 to 20, 25 ಅಂತ ಇಡಮ್. ಈಗ ನೀವು 25 ಮಾಡಿರ್ತೀರಿ. 25ದಾಗ ಎಷ್ಟು ಕರೆಕ್ಟ್ ಆಗ್ಯಾವ? 25 ಕರೆಕ್ಟ್ ಆಗ್ತಾವ? 25 ಆಗ್ತಾವ? 19. ಓಕೆ, ಇವ್ರು ಅನಲೈಸ್ ಮಾಡ್ಯಾರ ನೋಡಿ. 19 ರೈಟ್, 6 ರಾಂಗ್. ಸೆಕೆಂಡ್ ರೌಂಡಲ್ಲಿ ಎಷ್ಟು ಆಗ್ತಾರೆ? ಒಂದು 40-45. ಸೊ 40ಅಲ್ಲಿ ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ, ಇದು ಅನಲೈಸ್ ಮಾಡ್ಬೇಕು ನಾವು. ಲಾಸ್ಟ್ ರೌಂಡಲ್ಲಿ ಒಂದು 20 ಹಾಕಿರ್ತೀರ, ಎಷ್ಟೈತೆ? 85 ಆಯ್ತಾ? ಇಲ್ಲಿ ಎಷ್ಟಾಗಿದೆ, ಎಷ್ಟು ತಪ್ಪಾಗಿದೆ. ದಿಸ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಂದ್ರೆ, ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವು ಓವರ್ ಕಾನ್ಫಿಡೆಂಟ್ ಆಗಿ ಬಿಡ್ತೀವಿ. ಓವರ್ ಕಾನ್ಫಿಡೆಂಟ್ ಆಗಿ ಒಂದು 25 ಹಾಕಿರ್ತೀವಿ, ಇದ್ರಾಗ ಬರೀ 15 ಕರೆಕ್ಟ್ ಆಗಿರ್ತಾವ. ಅದಕ್ಕೆ ಏನಾಗತ್ತೆ ಅಂದ್ರೆ ನಮ್ಗೆ ಏನ್ ತೋರಿಸ್ತಂದ್ರೆ ಇದು ನಾವು ನಾಲೆಜ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ನಾವು ಎನಿ ಟಾಪಿಕ್ ಆಗಿರ್ಲಿ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಬಟ್ ನಮ್ಗ ಒಂದು ಸೂಡೋ ಕಾನ್ಫಿಡೆನ್ಸ್ ಅದ, ನನ್ಗೆಲ್ಲ ಗೊತ್ತದ ಇದ್ರಾಗ, ನಾ ಮಾಡೇ ಬಿಡ್ತೀನಿ ಅಂತ. ಸೊ ಆ ಸೂಡೋ ಕಾನ್ಫಿಡೆನ್ಸ್ ನೀವು ಬ್ರೇಕ್ ಮಾಡ್ಬೇಕು ಈ ಟೈಮಲ್ಲಿ. ಅದಕ್ಕೆ ನೀವು ಕಾನ್ಫಿಡೆನ್ಸ್ ಅಲ್ಲಿ ನೀವು 25 ಅಲ್ಲಿ ಮಿನಿಮಮ್ 22 ಕರೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಇವ್ರ ಕ್ಲೇಮಿಂಗ್ ಇಟ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಈ ಕಾನ್ಫಿಡೆಂಟ್ ಇದ್ರೆ ಅಷ್ಟೇ ನೀವು ಹಾಕಿರ್ತೀರಿ. ನೀವು ಕಾನ್ಫಿಡೆನ್ಸ್ ಅಲ್ಲಿ ನೀವು 16 ಮಾಡಕತ್ತೀರ ಅಂದ್ರೆ ಇಟ್ಸ್ ನಾಟ್ ಕಾನ್ಫಿಡೆಂಟ್, ಇಟ್ಸ್ 50-50 ಒಳಗೆ ಬಂದದು. 50-60-40 ಲೆಕ್ಕದಾಗ ಬರ್ತದ ಅದು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಈ ತರ ಟೇಬಲ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನೀವು ಇಲ್ಲಿ ಏನು ತಪ್ಪು ಮಾಡಿದ್ರಿ ಅಂದ್ರೆ ಏನ್ ತೋರಿಸ್ತಂದ್ರ ದೇರ್ ಇಸ್ ನೋ ಕ್ಲಾರಿಟಿ. ಇಲ್ಲಿ ಕ್ಲಾರಿಟಿ ಮಿಸ್ಸಿಂಗ್ ಆದಂತ ತೋರಿಸ್ತದ. ಇಲ್ಲಿ ತಪ್ಪು ಮಾಡಿದ್ರಿ ಅಂದ್ರೆ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಆಗ್ತಿಲ್ಲ. ನಾಲೆಜ್ ಇದೆ ಬಟ್ ಅಪ್ಲೈ ಮಾಡಕ್ ಆಗ್ತಿಲ್ಲ, ಏನೋ ಒಂದು ಮಿಸ್ ಆಗ್ತಾ ಇದೆ, ಎಕ್ಸ್ ಫ್ಯಾಕ್ಟರ್ ಮಿಸ್ ಆಗ್ತಾ ಇದೆ. ಇಲ್ಲಿ ಏನಾಗಲ್ಲ, ಇಲ್ಲಿ ನಾಲೆಜಿಗೆ ಸ್ಕೋಪ್ ಇದೆ. ಇಲ್ಲಿ ಇಂಪ್ರೂವ್ ಮಾಡ್ಕೋಬೇಕು. ಇಲ್ಲಿ ನಾಲೆಜ್ ಇಲ್ಲಿ ಲಾಸ್ಟ್ ರೌಂಡ್ ಅಲ್ಲಿ ಇರುತ್ತಲ್ಲ, ಇಲ್ಲಿ ನಾಲೆಜಿಗೆ ಇಂಪ್ರೂವ್ ಮಾಡೋ ಸ್ಕೋಪ್ ಇದೆ ಅಂತ ಅರ್ಥ. ನಂಗೆ ಗೊತ್ತೇ ಇರಲಿಲ್ಲ, ಸುಮ್ಮನೆ ಮಾರ್ಕ್ ಮಾಡೀನಿ, ತಪ್ಪಾಗ್ಯಾವ ಕರೆಕ್ಟ್ ಆಗ್ಯಾವ ಗೊತ್ತಿಲ್ಲ. ಸೊ ನಾಲೆಜ್ ಇಂಪ್ರೂವ್ ಮಾಡಕ್ ಸ್ಕೋಪ್ ಇದೆ ಇಲ್ಲಿ. ಸೊ ಇದು 3 ಅನಾಲಿಸಿಸ್. ದಿಸ್ ಇಸ್ ವಾಟ್ ದ ಐ ಕಾಲ್ ಇಟ್ ಆಸ್ ಅನಾಲಿಸಿಸ್. ಇದು ಅನಾಲಿಸಿಸ್ ಮಾಡೋದು ನೀವು 1 2 3 ರೌಂಡ್ ಮಾಡಕತ್ತೀರಿ, ದಟ್ ಈಸ್ ವೆರಿ ಗುಡ್. ಇದು ಮಾಡ್ರಿ ನೀವು ನೆಕ್ಸ್ಟ್ ಇನ್ ಮೇಲೆ ಎವ್ರಿ ಟೆಸ್ಟಿಗೆ ಇದು ಮಾಡ್ರಿ. ಇದು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ನಾಲೆಜ್ ಗ್ಯಾಪ್ ಆಯ್ತಾ, ಏನ್ ಅಪ್ಲಿಕೇಶನ್ ಗ್ಯಾಪ್ ಆಯ್ತಾ, ಏನ್ ನಿಮ್ ಕ್ಲಾರಿಟಿನೇ ಗ್ಯಾಪ್ ಆಯ್ತಾ. ಅವಾಗ ನಿಮ್ಗೆ ವಿಲ್ ಗೆಟ್ ಮೋರ್ ಕ್ಲಾರಿಟಿ ಓವರ್ ದ ಸಬ್ಜೆಕ್ಟ್. ದಿಸ್ ಈಸ್ ಹೌ ಯು ಅನಲೈಸ್ ಯುವರ್ ಟೆಸ್ಟ್. ಅದಾಯ್ತಾ? ಈ ತರ ಅನಲೈಸಿಸ್ ಮಾಡಕ ಸ್ಟಾರ್ಟ್ ಮಾಡ್ರಿ ನೀವು. ಟೆಸ್ಟ್ಗಳಾದವಾ, ಟೆಸ್ಟ್ ಅನಲೈಸಿಸ್ ಮಾಡ್ಬೇಕಾಯ್ತಾ. ಕೆಲವೊಂದ್ಸಲ ಲೋ ಸ್ಕೋರ್ ಬರ್ತಾವ. ಆಗಳೇ ಹೇಳಿದಂಗೆ ನಾವು ಲೋ ಸ್ಕೋರ್ ಬರ್ತಿರ್ತಾವ ಅಂತ ಎಲ್ಲರೂ ಭಾಳ ಮಂದಿ ಡಿಮೋಟಿವೇಟ್ ಆಗ್ತಿರಿ. ನೀವು ಆಗಿರ್ತೀರಿ ಕೆಲವೊಂದ್ಸತಿ, ನಾವು ಆಗಿದ್ವಿ. ಎದಕ್ಕಾಗತ್ತಂದ್ರ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು UPSC ಮೈಂಡ್ ಸೆಟ್ಟಿಗೆ ಫಸ್ಟ್ ಮ್ಯಾಚ್ ಮಾಡಕ್ ಆಗಲ್ಲ ಅವ್ರಿಗೆ. ದೇ ಕಾಂಟ್ ಮ್ಯಾಚ್ UPSC ಮೈಂಡ್ ಸೆಟ್, UPSC ಕ್ವಶನ್ಗಳು ಮ್ಯಾಚ್ ಮಾಡಕ್ ಆಗಂಗಿಲ್ಲ. ಸೆಕೆಂಡ್ ಮಂದ್ ಏನಂದ್ರೆ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರಲ್ಲ, ಹಾಫ್ ಹಾರ್ಟೆಡ್ಲಿ ಟೆಸ್ಟ್ ಕೊಡ್ತೀವಿ ನಾವು. ಏನೋ ಸ್ವಲ್ಪ ಅರ್ಧ ಆಗಿನಿ, ಬರ್ದ್ ನೋಡಮ್ ಹೆಂಗ ಆಗ್ತದ ಅಂತ. ಸೊ ಅಂತ ಟೈಮ್ನಾಗ ಏನಾಗ್ತದೆ ಅಂದ್ರೆ ಲೋ ಸ್ಕೋರ್ ಬರ್ತಾವ. ಲೋ ಸ್ಕೋರ್ ಬಂದಾಗ ನಮ್ಗೆ ಅದು ಒಂದು ವಿಶಿಯಸ್ ಸೈಕಲ್ ಸ್ಟಾರ್ಟ್ ಆಗ್ಬಿಡ್ತು. ನನ್ ಸ್ಕೋರೇ ಬರಲ್ಲ ಎಷ್ಟು ಓದಿದ್ರು ಅಂತ. ಸೊ ನಾನು ಏನಂತೀನಿ ಅವಾಗ, ಇದು ಹೆಂಗ್ ಬ್ರೇಕ್ ಮಾಡ್ಬೇಕಪ್ಪ ಅಂತಂದ್ರ, ನೀವು ಎವ್ರಿ ಟಾಪಿಕ್ ತಗೋರಿ. ಈ ಪೊಲಿಟಿ ಓದಾಕತ್ತಿದ್ರಿ ಅಂದ್ರ ಪೊಲಿಟಿ ಒಂದು 4 ಚಾಪ್ಟರ್ ಓದ್ರಿ. ಒಂದು ಮಿನಿ ಟೆಸ್ಟ್ಗಳಂತ ಬರ್ತಾವ, ಆಮೇಲೆ 50 ಕ್ವಶನ್ 20 ಕ್ವಶನ್ ಮಿನಿ ಟೆಸ್ಟ್ಗಳಿದಾವ. ಸೊ ನೀವು ಎವ್ರಿ 3-4 ಟಾಪಿಕ್ಸ್ ಆದ್ಮೇಲೆ ನೀವು ಒಂದು ಟೆಸ್ಟ್ ಬರೀರಿ. ಜಾಸ್ತಿ ಅನಾಲಿಸಿಸ್ ಏನ್ ಜಾಸ್ತಿ ಮಾಡಕ್ ಹೋಗ್ಬಿಟ್ರಿ, ಬಟ್ ಸುಮ್ ಟೆಸ್ಟ್ ಬರೀರಿ.
ಅವಾಗ ಏನಾಗುತ್ತೆ ಅಂದ್ರೆ ಅಪ್ಲೈ ಮಾಡೋದು ಬೆಳೀತಾ ಬರುತ್ತೆ. ಸೊ ಎವ್ರಿ ಸಬ್ಜೆಕ್ಟಿಗೆ ನೀವು 4 days ಒಂದು ಟಾಪಿಕ್ ಓದಾಕತ್ತೀರ ಅಂದ್ರೆ ಡೈಲಿ ಒಂದೊಂದು ಟೆಸ್ಟ್ ಬರೀರಿ, 4 ಟೆಸ್ಟ್ 50 ಕ್ವಶನ್ ಒಂದೊಂದು ಟೆಸ್ಟ್ ಬರೀರಿ ಸುಮ್ಮನೆ ಡೈಲಿ ಪ್ರಾಕ್ಟೀಸ್ ತರ. ಮೇ ಬಿ ಯು ಕ್ಯಾನ್ ಡೂ ಇಟ್ ಇನ್ 45 minutes 50 ಕ್ವಶನ್. ಟೈಮ್ ಲಿಮಿಟ್ ಆ ತರ ಏನ್ ಇಟ್ಕೋಕ್ ಹೋಗ್ಬೇಡಿ, ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಇದು ಒಂಥರ ಪ್ರಾಕ್ಟೀಸ್ ಟೆಸ್ಟ್, ನೆಟ್ ಪ್ರಾಕ್ಟೀಸ್ ಇದ್ದಂಗೆ ಇದು. ಆ ತರ ಮಾಡ್ರಿ ನೀವು. ಆ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸ್ಕೋರ್ ನಿಮ್ಗೆ ಯು ವಿಲ್ ಸಿ ಇಂಪ್ರೂವ್ಮೆಂಟ್. ನಿಮ್ಗೆ ಏನಾಗುತ್ತೆ ಅಂದ್ರೆ ಸಾಲ್ವಿಂಗ್ ಎಬಿಲಿಟಿ, ಕ್ವಶನ್ ಸಾಲ್ವಿಂಗ್ ಎಬಿಲಿಟಿ ಬೆಳೀತಾ ಹೋಗುತ್ತೆ. ನೀವೊಂದು ಪ್ರೆಸಿಡೆಂಟ್ ಚಾಪ್ಟರ್ ಓದಿದ್ರೆ ಪ್ರೆಸಿಡೆಂಟ್ ಚಾಪ್ಟರ್ ಮ್ಯಾಗ ಯಾವ ಕ್ವಶನ್ ಅದಾವ ಅವ್ ಸಾಲ್ವ್ ಮಾಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಜಾಸ್ತಿ ಸಿಗಕ್ಕ ಇದಾಗತ್ತೆ. ನೀವೇನ್ ಮಾಡ್ತೀರಿ, ಫುಲ್ ಸಬ್ಜೆಕ್ಟ್ ಓದ್ತೀರಾ, ಆಮ್ಯಾಗ ಟೆಸ್ಟ್ ಬರಕ್ ಹೋಗ್ತೀರಿ, ಅದಾಗ ಅರ್ಧ ನೆನಪೇ ಹೋಗಿರ್ತದ. ಸೊ ಅದು ಕೆಲಸ ಆಗಂಗಿಲ್ಲ. ಈ ತರ ಮಾಡಿದ್ರೆ ಯು ವಿಲ್ ಗೇನ್ ಮೋರ್ ಕಾನ್ಫಿಡೆನ್ಸ್. ಅದಾದ್ಮೇಲೆ ಫೈನಲ್ ನೀವು 5th day ಏನ್ ಮಾಡ್ರಿ, ಒಂದು ಫುಲ್ ಟೆಸ್ಟ್ ಬರೀರಿ ಆ ಸಬ್ಜೆಕ್ಟ್ ಮೇಲೆ. ಅವಾಗ ನಿಮ್ಗೆ ಗೊತ್ತಾಗತ್ತೆ, ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಸೊ ಈ ತರ ನೀವು ಲೋ ಸ್ಕೋರ್ ಇದ್ದನ್ನ ಜಾಸ್ತಿ ಇಂಪ್ರೂವ್ ಮಾಡ್ಕೊಂತ ಜಾಸ್ತಿ ಕಾನ್ಫಿಡೆನ್ಸ್ ತಕೊಂತ ಹೋಗ್ಬೋದು ನೀವು ಈ ಟೈಮ್ನಾಗ, ಎಸ್ಪೆಷಲಿ 50 days ಒಳಗೆ. ಜಾಸ್ತಿ ಮಾಡೋ ಎಲ್ಲ 4 days ಅಂದ್ರೆ ಎಷ್ಟು 32 days ಆಯ್ತು. ಒಂದ್ 8 ಸಬ್ಜೆಕ್ಟ್ ಅದಾವ. ಇನ್ನ ನಿಮ್ಗೆ ಆರಾಮ್ ಇನ್ನೊಂದು 20 days ಉಳಿತೀರಿ ರಿವೈಸ್ ಮಾಡಕ್. ಅಷ್ಟೇ ಇದೆ, ಸಿಂಪಲ್ ಸ್ಟ್ರಾಟಜಿ ಇಟ್ಕೋರಿ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಇಷ್ಟು ನೋಡ್ರಿ. ಇದಾದ್ಮೇಲೆ ಏನಾಗತ್ತಂದ್ರೆ ನೆಕ್ಸ್ಟ್ ವಾಟ್ ವಿ ವಿಲ್ ಡಿಸ್ಕಸ್. ಟೆಸ್ಟ್ ಆಯ್ತಾ, ಅದಾದ್ಮೇಲೆ ಏನಂದ್ರೆ ಮೆಂಟಲ್ ಹೆಲ್ತ್. ಇದು ನಾನು ಬಹಳ ಜನ ಹೇಳೋದು, ಬಟ್ ಐ ವಾಂಟ್ ಟು ಸ್ಟ್ರೆಸ್ ಆನ್ ದಿಸ್. ಇವಾಗ ಏನೇನ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅದಾವಪ್ಪ ನಿಮ್ಗೆ ಜಸ್ಟ್ ಒಂದು ಲಿಸ್ಟ್ ಮಾಡ್ರಿ. ಪ್ರೆಷರ್ ಆಯ್ತಾ, ಇಮೆನ್ಸ್ ಪ್ರೆಷರ್, ಮಾಡ್ಲೇಬೇಕಿದೆ, ಹೆಂಗಾನ ಮಾಡಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೇಕು. ಮತ್ತೇನೇನದಾವ ಪ್ರಾಬ್ಲಮ್ಸ್, ಇವ್ರು ಹೇಳಿದ್ರೆ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಡ್ತೀವಿ ಕೆಲವೊಂದ್ ಸತಿ ಅಂತ. ಮತ್ತೇನದಾವ, ರಾತ್ರಿ ನಿದ್ದೆ ಬರಲ್ಲ, ಆಯ್ತಾ, ಅದು ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾವೆ ಇದ್ರಲ್ಲಿಂದ, ಇಂಡೈಜೆಷನ್ ಆಗುತ್ತೋ ಅಥವಾ ಆರಾಮ್ ಇರಲ್ಲ ಅಥವಾ ಜ್ವರ ಬರುತ್ತೋ, ಏನೋ ಒಂಥರ ಅನ್ಈಸಿನೆಸ್ ಫೀಲ್ ಆಗುತ್ತೆ ಬಾಡಿ. ಸೊ ಈ ತರ ಅಂದ್ರೆ ಈ 50 days ಅಲ್ಲಿ ಈ ಶುಡ್ ಬಿ ಅಲ್ಟಿಮೇಟ್ಲಿ ಅಂದ್ರೆ ಅಲ್ಟಿಮೇಟ್ ಪ್ರೊಡಕ್ಟಿವ್ ಡೇಸ್ ಇರ್ಬೇಕು ನಮ್ದು, ಭಾರಿ ಪ್ರೊಡಕ್ಟಿವ್ ಇರ್ಬೇಕು. ಬಟ್ ಡ್ಯೂ ಟು ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ನಾವು ಪ್ರೊಡಕ್ಟಿವಿಟಿ ಒಂದು 70% ಬಂದ್ಬಿಡುತ್ತೆ ನಮ್ದು. ಸೊ ಹೌ ಟು ಹ್ಯಾಂಡಲ್ ದಿಸ್, ಪ್ಲಸ್ ಫಿಸಿಕಲ್ ಹೆಲ್ತ್ ಬರ್ಬಿಡ್ತೀನಿ ನಾನು. ಎಲ್ಲರೂ ಓದ್ರಿ ಅಂತಾರೆ, ಬಟ್ ಇದ್ರೆ ಓದಕ್ ಸಾಧ್ಯ. ನೀವು ಆರಾಮಿಲ್ಲದ ಮಕ್ಕಂಡ್ರೆ ಏನು ಓದೋದಿಲ್ಲ, ಏನ್ ಬೇಡ, ನಡೆಯಕ್ಕೆ ಹೋಗ್ತೀನಿ ನಮ್ಮ ಮನೆ. ನಿಮ್ ಮನ್ಯಾಗ ಫೋನ್ ಹಚ್ಚಿ ಹೇಳ್ಬಿಡ್ತಾರೆ, ಬಂದ್ಬಿಡಪ್ಪ ಆರಾಮಿಲ್ಲ ಅಂದ್ರೆ ಏನ್ ಓದ್ತಿ ಅಂತ ಹೇಳಿ, ಬಂದ್ಬಿಡು ಮನೆಗೆ, ನೆಕ್ಸ್ಟ್ ಟೈಮ್ ನೋಡಕತ್ತೆ ಅಂತ ಹೇಳಿ. ಸೊ ಅದಕ್ಕೆ ಎರಡು ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಏನ್ ಮಾಡ್ತಾರೆ ನೀವು ಅಂತಂದ್ರೆ, ಫಸ್ಟ್ ನಾ ಮೆಂಟಲ್ ಹೆಲ್ತ್ ಶುರು ಮಾಡಲ್ಲ, ಫಿಸಿಕಲ್ ಹೆಲ್ತ್ ಶುರು ಮಾಡ್ತೀನಿ. ದಿಸ್ ಇಸ್ ವೆರಿ ಈಸಿ ಟು ಟ್ಯಾಕಲ್. ಫಸ್ಟ್ ಏನಂದ್ರೆ ಫುಡ್ ಸ್ವಲ್ಪ ಹೆಲ್ದಿ ಇದ್ದು ತಿನ್ನಕ್ ಸ್ಟಾರ್ಟ್ ಮಾಡೋದು. ಇವಾಗ ಇಷ್ಟು ದಿವಸ ಏನ್ ತಿಂದ್ರಿ ಇನ್ ಮ್ಯಾಲಿಂದ ಚಲೋ ಫುಡ್ ತಿನ್ನಕ್ ಟ್ರೈ ಮಾಡ್ರಿ. ಫ್ರೂಟ್ಸ್ ತಿನ್ರಿ ಅಥವಾ ಜಂಕ್ ಫುಡ್ ಅವಾಯ್ಡ್ ಮಾಡ್ರಿ. ಈ ತರ ಫುಡ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ. ಅದಾದ್ಮೇಲೆ ನೀವು ಎಕ್ಸರ್ಸೈಸ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಿ. ಕೆಲವೊಬ್ರು ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ನೋಡಿನಿ, ಎಕ್ಸಾಮ್ ಬಂತಪ್ಪ ಈ ಎಕ್ಸರ್ಸೈಸ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಆಗತ್ತವ, ಈ ರನ್ನಿಂಗ್ ಹೋಗ್ತಿರ್ತಾರ, ಕೆಲವೊಬ್ರು ಪಾರ್ಕಿಂಗ್ ವಾಕಿಂಗ್ ಹೋಗ್ತಿರ್ತಾರ. ಸೊ ಅದ್ ಯಾವ್ದು ನೀವು ಮಿಸ್ ಮಾಡಂಗಿಲ್ಲ ಈ ಟೈಮಲ್ಲಿ. ಕೆಲವೊಬ್ರು ದೇರ್ ಹ್ಯಾಬಿಟ್ಸ್. ಸೊ ಅದೇನಂದ್ರೆ ಎಕ್ಸರ್ಸೈಸ್ ಮಾಡ್ರಿ, ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತೀನಿ. ಯಾರ್ಯಾರು ಮಾಡಲ್ಲ ಅವ್ರು ಅಟ್ ಲೀಸ್ಟ್ ದೇ ಕ್ಯಾನ್ ಜಸ್ಟ್ ಟೇಕ್ ಅ ವಾಕ್ ಮಾಡ್ರಿ ಡೈಲಿ ಒಂದು 1/2 hour. ವಾಕ್ ಮಾಡ್ಬೇಕಾದ್ರೂ ನೀವು ಪ್ರೊಡಕ್ಟಿವ್ ಟೈಮ್ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ನ್ಯೂಸ್ ಕೇಳಿ, ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ರಿ, ಕರೆಂಟ್ ಅಫೇರ್ಸ್ ವಿಡಿಯೋ, ಅವು ಏರ್ಪೋರ್ಟ್ ಹಾಕೊಂಡು ವಾಕ್ ಮಾಡ್ರಿ, ನೋ ಪ್ರಾಬ್ಲಮ್. ಸೊ ಇದು ಫಿಸಿಕಲ್ ಹೆಲ್ತ್ಗೆ. ಮೆಂಟಲ್ ಹೆಲ್ತ್ಗೆ ಏನೇನ್ ಮಾಡ್ತೀರಪ್ಪ ಅಂತಂದ್ರ, ಸ್ಪೀಕ್ ವಿತ್ ಮೆಂಟರ್ ಆಗಿರ್ಬೋದು. ನಿಮ್ದು ಏನಾಗ್ತದೆ ಅಂತ ಎಲ್ಲರಿಗೂ ಹೇಳ್ಕೊಳ್ಳಿ, ಯಾರಿಗಾದ್ರು ಫ್ರೆಂಡ್ಸ್ ಆಗಿರ್ಬೋದು, ಮೆಂಟರ್ ಆಗಿರ್ಬೋದು, ಪೇರೆಂಟ್ಸ್, ಯಾರಾದ್ರೂ. ಯಾಕಂದ್ರೆ ನಮ್ಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ, ಯಾರಿಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಇದು ಎಕ್ಸಾಮು ಎಸ್ಪೆಷಲಿ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಹಿಂಗಲ್ಲಕತ್ತದ, ಹೆಂಗ್ ಓದ್ಬೇಕಿದು, ಯಾರಾದ್ರೂ ಸೀನಿಯರ್ಸಿಗೆ ಕನ್ಸಲ್ಟ್ ಮಾಡಿದ್ವಿ. ಸೊ ನಮ್ಗೆ ಯಾರು ಹೇಳೋರು ಇರ್ಲಿಲ್ಲ, ನಮ್ಗೆ ಆಮೇಲೆ ಗೊತ್ತಾಯ್ತು ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಇದು ಟ್ಯಾಕಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ. 2023 ಮೈ ಬೆಸ್ಟ್ ಇಯರ್. ಆ ಇಯರ್ ನಾ ಭಾರಿ ಪ್ರಿಪೇರ್ ಆಗಿದ್ದೆ. ಅಭ್ಯಾಸದಾಗ ನನಗೆ ಅರೌಂಡ್ 90-100 ಸ್ಕೋರ್ ಬರ್ತಿತ್ತು. ಬಟ್ ಏನೇನೋ ಫುಲ್ ಸ್ಟ್ರೆಸ್ ಇತ್ತು ಆ ಇಯರ್ ನನ್ಗೆ ಭಾಳ. ಈ ಸಲ ಕ್ಲಿಯರ್ ಮಾಡ್ಲೇಬೇಕಪ್ಪ ಅಂತ. ಏನಾಯ್ತಂದ್ರೆ ಪ್ರಿಲಿಮ್ಸ್ ಹಿಂದಿನ ದಿನ ನಿದ್ದೆನೇ ಹತ್ತಲಿಲ್ಲ, ನಾನು ನಿದ್ದೆ ಮಾಡ್ಲಿಲ್ಲ. ನಾನು 12 ಆಯ್ತು, 1 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, ನಿದ್ದೆ ನೋಡ್ಲೇ ಇಲ್ಲ ನಾನು ಆ ದಿನ. ನೆಕ್ಸ್ಟ್ ಡೇ ಇಲ್ಲ, ನಾನು ಈ ಸಲ ಒಳ್ಳೆ ಓದಿನಿ, ಚಲೋ ಓದಿನಿ, ಟೆಸ್ಟ್ದಾಗ ಬಿ ಚಲೋ ಮಾರ್ಕ್ಸ್ ಬಂದವ, ಸೊ ಐ ಕ್ಯಾನ್ ಡೂ ಇಟ್ ಅಂತ ಓದೆ. ಬಟ್ ಅದೇನೋ ಒಂದು ಎಕ್ಸ್ಟ್ರಾ ಇಟ್ ಸಿಗ್ಲಿಲ್ಲ ನನ್ಗೆ. ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್, ರೈಟ್ ವರ್ಡ್, ಪ್ರೆಸೆನ್ಸ್ ಆಫ್ ಮೈಂಡ್ ಬರ್ಲಿಲ್ಲ ಮೂಮೆಂಟ್ ಅಲ್ಲಿ. ಆ ಎಕ್ಸಾಮ್ ನನ್ ಜಸ್ಟ್ 0.3 ಅಲ್ಲಿ ಮಿಸ್ ಆಯ್ತು. ಬಟ್ 0.3 ಅಲ್ಲ, ಮೋಸ್ಟ್ಲಿ ಆ ಮೆಂಟಲ್ ಹೆಲ್ತ್ ಪ್ರೆಷರ್ ಇಂದ ಮಿಸ್ ಆಯ್ತು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಲೀಪ್ ಮಾಡಲೇಬೇಕು ನೀವು ಕರೆಕ್ಟಾಗಿ, ಮಿನಿಮಮ್ 6 hours, 6 to 7 hours. ಯಾವುದೇ ಕಾರಣಕ್ಕೂ ಇದು ಕಾಂಪ್ರಮೈಸ್ ಮಾಡಕ್ ಹೋಗ್ಬೇಡ್ರಿ. ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಮಕ್ಕಂಡಾಗ ನಮ್ ಬ್ರೈನ್ ಕೆಲಸ ಮಾಡ್ತಾವ. ಇಟ್ ವಿಲ್ ರಿವೈರ್ ಎವ್ರಿಥಿಂಗ್. ನೀವ್ ಏನೇನು ಓದಿರಲ್ಲ ಎಲ್ಲ ಬ್ರೈನ್ ಹೋಗ್ಬೇಕಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಯಾವಾಗ್ಲೂ ನಾನ್ ನೆಗೋಸಿಯಬಲ್. ಇದು ನಾ ರಾತ್ರಿ 12 ತನಕ ಓದಿ ಮುಂಜಾನೆ 5ಕ್ಕೆ ಎದ್ದು ಓದ್ತೀನಿ ಅಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಯಾಕಂದ್ರೆ ಮೈಂಡಿಗೆ ರೆಸ್ಟ್ ಸಿಕ್ಕರೆ ಮಾತ್ರ ಅದು ಪ್ರೊಸೆಸ್ ಮಾಡಿ ಅದು ಸ್ಟೋರ್ ಮಾಡ್ತದೆ. ಸೊ ಅದಕ್ಕೆ ನಾ ಪ್ಲೀಸ್ 6 to 7 hours ಸ್ಲೀಪ್. ಇದು ಯಾರು ಸ್ಟ್ರೆಸ್ ಮಾಡಿ ಹೇಳಿದ ಅನ್ಕೋತ ಇಷ್ಟ ದಿನ, ಬಟ್ ಐ ಆಮ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ದಿಸ್. ಇದು ದಿಸ್ ಟು ವಿಲ್ ಟೇಕ್ ಯು ಲೈಕ್ ಗಿವ್ 20 marks ಎಕ್ಸ್ಟ್ರಾ, 10 to 20 marks ಎಕ್ಸ್ಟ್ರಾ ಕೊಡ್ತಾವ ನಿಮ್ಗೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಕಾಮನ್ ಸೆನ್ಸ್ ಇನ್ ಸಾಲ್ವ್ ಮಾಡೋದಿರುತ್ತೆ. ಸ್ಟ್ರೆಸ್ ಅಲ್ಲಿ ಕಾಮನ್ ಸೆನ್ಸ್ ತಲೆಗೆ ಹೊಳೆಯಂಗಿಲ್ಲ. ನಿಮ್ ಪೀಸ್ ಆಫ್ ಮೈಂಡ್ ಇತ್ತಂದ್ರೆ ಅರೆ ಎಷ್ಟು ಈಸಿ ಅದಲ್ಲ, ಇದು ಹಿಂಗೆ ಯಾಕೆ ಕೊಟ್ಟನ, ತಲೆ ಇಲ್ಲ ಅವನಿಗೆ, ಕ್ವಶನ್ ಹೆಂಗ್ ಸೆಟ್ ಮಾಡ್ಯಾನವ ಅಂತ ಆ ತರ ವಿಚಾರ ಬರ್ತಾವ. ಅವಾಗ ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ತೀರಿ ನೀವು. ಅದ್ ಬೇಕಂದ್ರೆ ಏನ್ ಬೇಕು, ಕಾಮ್ ಇರ್ಬೇಕು, ಮೈಂಡ್ ಫುಲ್ ಕಾಮ್ ಆಗಿರ್ಬೇಕು. ಸೊ ಪ್ಲೀಸ್ ಇದೆರಡು ನೀವು ಎನ್ಶ್ಯೂರ್ ದಟ್ ಯು ವಿಲ್ ಮೇಂಟೈನ್ ಯುವರ್ ಗುಡ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಇದು ಮಾಡ್ಬೇಕಾಗಿರೋದು ಪ್ರಿಲಿಮ್ಸ್ಗೆ. ಸೊ ಅದು ಬಿಟ್ಟು ನಮ್ ಸಿಲೆಬಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾವು, ಅದೋದ್ರಿ ಇದೋದ್ರಿ ಹಂಗ ಹಿಂಗ ಅಂತ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು, ಸ್ಟಾಟಿಕ್ ಎಷ್ಟು ಓದ್ಬೇಕು, ಟೆಸ್ಟ್ ಬರಿಬೇಕು, ಟೆಸ್ಟ್ ಹೆಂಗ್ ಅನಲೈಸ್ ಮಾಡ್ಬೇಕಂತ ನಾ ಹೇಳಿದೆ. ಸೊ ಇದು ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸಿಗೆ. ಸ್ಟ್ರಾಟಜಿ ಏನ್ ಹಾಕೊಡಲ್ಲ, ಈಗ 10 days ಅದು ಮಾಡ್ರಿ 20 days ಅದೇ ಹೇಳ್ಬೇಕಾದ್ರೆ ಮಾರ್ಕೆಟ್ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋ ಅದಾವ ಅದ್ರ ಬಗ್ಗೆ. 10 days ಇದು ಓದ್ರಿ, 5 days ಇದು ಓದ್ರಿ, ಆಮೇಲೆ ಹಿಂಗ್ ಓದ್ರಿ, ದಿನ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ. ಬಟ್ ಐ ವಾಂಟೆಡ್ ಟು ಸ್ಟ್ರೆಸ್ ಆನ್ ಹೌ ಟು ಅನಲೈಸ್ ಟೆಸ್ಟ್, ಹೌ ಟು ಡೂ ದೀಸ್ ಥಿಂಗ್ಸ್. ಬಟ್ ಏನಂದ್ರೆ ನಿಮ್ ಕಾನ್ಫಿಡೆನ್ಸ್ ಹೆಂಗ್ ಬೂಸ್ಟ್ ಮಾಡ್ಬೇಕು ಲೋ ಸ್ಕೋರ್ ಬಂದ್ರೆ ಅಂತ. ದಟ್ಸ್ ವಾಟ್ ಮೈ ಫೋಕಸ್. ಅದಕ್ಕೆ ನಾನು ಫೋಕಸ್ ಮಾಡಿದ್ದಿಲ್ಲಿ. ಸೊ ಇದು ನಂದು GS ಅಪ್ರೋಚ್. ನಿಮ್ಗೆ ಏನೇನೋ ಡೌಟ್ ಅವ ಈಗ ಕೇಳ್ರಿ, ವಿ ವಿಲ್ ಡಿಸ್ಕಸ್ ಆನ್ ಇಟ್. ಏನೇನು ನಿಮ್ದು ಇರ್ತದೆ, ನಿಮ್ದಿಂದ ಅವ್ರವ್ರ ಪ್ರಾಬ್ಲಮ್ ಅವ್ರವ್ರು ಇರ್ತಾವ. ಪ್ರಿಲಿಮ್ಸ್ದಾಗೆ ನಿಮ್ಮ ಪ್ಲೀಸ್ ಆಸ್ಕ್ ಕ್ವಶನ್ಸ್ ಕೇಳ್ರಿ, ಇವಾಗ ಸಾಲ್ವ್ ಮಾಡ್ತೀರಿ. ಯು ಹ್ಯಾವ್ ಆಂಪಲ್ ಟೈಮ್. 50-50 ಇದ್ದಾಗ ಹೆಂಗ್ ಮಾಡ್ಬೇಕು, ಈಗ 50-50 ಇರ್ತಂತ. ಅವಾಗ ಏನ್ ಮಾಡ್ತೀನಿ ನಾನು, ನಮ್ ಸರ್ ಒಂದು ಟ್ರಿಕ್ ಹೇಳ್ತಿರು. ಈಗ 4 ಆಪ್ಷನ್ ಇದಾವ, 1 2 3 4. ಈಗ ಇದು ಎಲಿಮಿನೇಟ್ ಮಾಡಿ ನಾನು. ಸೊ ಇದು ಇದೆ ನಿಯರ್ ಬೈ ಅನ್ಸಕತ್ತವ ನನಗೆ. ಇಲ್ಲೇನಪ್ಪಾ ಅಂತಂದ್ರೆ ನೀವು ಒಂದು ಯಾವ್ದೋ ಒಂದು ಲಾಜಿಕ್ ಮೇಲೆ ನೀನು ಎಲಿಮಿನೇಟ್ ಮಾಡಿರುತ್ತೆ. ಎರಡು ಎಲಿಮಿನೇಟ್ ಮಾಡಕ್ ಒಂದ್ ಏನೋ ಲಾಜಿಕ್ ಇರುತ್ತೆ. ಈಗ ಜಿಯೋಗ್ರಫಿ ಇದ್ರೆ ಒಂದು ನಾರ್ತ್ ಆಫ್ ಇದು, ಸೌತ್ ಆಫ್ ಇದು ಅಂತ ಏನೋ ಲಾಜಿಕ್ ಇಟ್ಕೊಂಡಿರ್ತೀವಿ ನಾವು. ಮಳೆ ಬರೋದು, ಕ್ರಾಪ್ಸ್ ಅಂತ ತಿಳ್ಕೊ. ಎಕ್ಸಾಂಪಲ್ ಕ್ರಾಪ್ಸ್ ತಗೋಬೇಕು. ಈಗ ಕ್ರಾಪ್ ಅಲ್ಲಿ ಒಂದು PYQ, ಫೇಮಸ್ PYQ ಅಂದ್ರೆ ಕಾಟನ್ ಫ್ರೀ ಡೇಸ್ ಅಂತ ಬರುತ್ತೆ. ಕಾಟನ್ಗೆ ಫ್ರಾಸ್ಟ್ ಫ್ರೀ ಡೇಸ್ ಬೇಕು, ಮಿನಿಮಮ್ ನಂಬರ್ ಆಫ್ ಫ್ರಾಸ್ಟ್ ಫ್ರೀ ಇದ್ರೆ ಕಾಟನ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಇದೇ ತರ ನಿಮ್ಗೆ ಟೊಬ್ಯಾಕೋನು ಬೇಕು, ಟೊಬ್ಯಾಕೋನು ಬೇಕೇ ಬೇಕು. ಸೊ ಈ ತರ ನಿಮ್ಗೆ ಏನೋ ಒಂದು ಲಾಜಿಕ್ ಇರುತ್ತೆ. ಇಲ್ಲೇನ್ ಲಾಜಿಕ್ ಅಂದ್ರೆ ಫಾಸ್ಟ್ ಫೀಡ್ ಡೇಸ್ ಲಾಜಿಕ್. ಸೊ ನೀವು ಎರಡು ಎಲಿಮಿನೇಟ್ ಮಾಡಿದ್ರಿ, ಹೌದಾ? ಸೊ ಇವ್ ಎರಡರಲ್ಲಿ ನಿಗಿರುತ್ತೆ ಟೊಬ್ಯಾಕೋ, ಕಾಟನ್. ನೀ ಅವಾಗೇನ್ ಮಾಡ್ತಂದ್ರ, ಈಗ ರೀಡ್ ದ ಕ್ವಶನ್ ಅಗೇನ್. ಕ್ವಶನ್ ಇನ್ನೊಂದ್ಸತಿ ಓದಿ, ಇವ್ ಎರಡರ ಪಕ್ಕದಲ್ಲಿ ನಿನ್ಗೆ ಏನೇನ್ ತಿಳಿಯುತ್ತೆ ಇದಕ್ಕೆ ರಿಲೇಟೆಡ್ ಬರಿತೀನಿ ನಾನು. ರೈಟ್ ಡೌನ್ ಬರ್ದು ಆಮೇಲೆ ಮತ್ತೆ ನೀನ್ ಲಾಜಿಕ್ ಹೋಗ್ತಿರ್ಲಿ. ಇದು ಏನಂದ್ರೆ ಒಂದು ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಬೆಳೆಯುತ್ತೆ. ಇದು ಒಂದೇ ಸಲ ಬೆಳೆಯಲ್ಲ ಇದು. ನಾನೇನ್ ಹೇಳ್ತೀನಿ ಅಂದ್ರೆ, ಯು ಸಿ ದ ಲಾಜಿಕ್, ಯು ರೈಟ್ ಡೌನ್ ವಾಟ್ ಯು ನೋ ಅಬೌಟ್ ದಿಸ್ ಟು. ಟೊಬ್ಯಾಕೋ ಅಥವಾ ಕಾಟನ್ ಬಗ್ಗೆ ಏನೇನ್ ಗೊತ್ತದ. ಕಾಟನ್ ಎಲ್ಲಿ ಬೆಳೀತಾರ, ಬ್ಲ್ಯಾಕ್ ಸಾಯಿಲ್ ಇಲ್ಲಿ ಸದರ್ನ್ ಪೆನಿನ್ಸುಲರ್ ಏರಿಯಾ. ಟೊಬ್ಯಾಕೋ ಎಲ್ಲಿ ಬೆಳೀತಾರ, ಅದು ಸೇಮ್ ಏರಿಯಾನೇ, ಬಟ್ ಮೋಸ್ಟ್ ಇನ್ ಆಂಧ್ರ ಪ್ರದೇಶ, ಗುಜರಾತ್. ಸೊ ಈ ತರ ನಾವು ಏನೇನೋ ಬರಿತೀವಿ. ಈ ತರ ನೀವು ಬರಿಬೇಕಾದ್ರೆ ಒಂದು ಯಾವುದೋ ಒಂದು ಲಾಜಿಕ್ ನೀವೇನೋ ಒಂದು ಬರ್ದಿದ್ದಾವಲ್ಲ, ಅದು ಜಾಸ್ತಿ ಫಿಟ್ ಆಗುತ್ತೆ. ಲೆಟ್ಸ್ ಸೇ 51% and 49% ಆಗುತ್ತೆ. ಈ ತರ ನೀನ್ ಬ್ರೈನ್ ಸ್ಟ್ರೋಮಿಂಗ್ ಅಂತಾರಲ್ಲ ಇದಕ್ಕೇನಿಲ್ಲ, ನಥಿಂಗ್ ಬಟ್ ಬ್ರೈನ್ ಸ್ಟ್ರೋಮಿಂಗ್. ಬ್ರೈನ್ ಸ್ಟ್ರೋಮಿಂಗ್ ಅಬೌಟ್ ಟೊಬ್ಯಾಕೋ ಅಂಡ್ ಕಾಟನ್ ವಿತ್ ರೆಸ್ಪೆಕ್ಟ್ ಟು ಕ್ವಶನ್. ಇದು ಒಂದು 4-5 ಪಾಯಿಂಟ್ ಅಥವಾ 5-6 ಪಾಯಿಂಟ್ ನಿನ್ ತಲೆಯಲ್ಲಿ ಬಂದ್ಮೇಲೆ ಯು ವಿಲ್ ಜಸ್ಟ್ ಟಿಲ್ಟ್ ಟುವರ್ಡ್ಸ್ 51 and 49. ಅವಾಗ ನೀನ್ 51 ಇದ್ದದಕ್ಕೆ ಮಾರ್ಕ್ ಮಾಡೋದು ಅಷ್ಟೇ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಹೇಳ್ತೀನಿ ನಾನು. ವೈ ಆರ್ ಯು ಕಾಲಿಂಗ್ ಇಟ್ 50-50%? 50% ಚಾನ್ಸ್ ರಾಂಗ್ ಆಗೋ ಚಾನ್ಸ್ ಐತೆ. ಹೌದಾ? ರಾಂಗ್ ಆದ್ರೂ ತಲೆ ಕೆಡಿಸಬೇಡ್ರಿ. ಜಸ್ಟ್ ಫೋಕಸ್ ಆನ್ ಹೌ ಟು ಮೇಕ್ ಇಟ್ 51%. ಕೆಲವೊಂದು 50-50 ಅಲ್ಲಿ ನಂದು ಅಕ್ಯುರಸಿ ಹೇಳ್ತೀನಿ ನೋಡ್ರಿ. 50-50 ಇದ್ದಾಗ ನಂದು ಅಕ್ಯುರಸಿ ಒಂದು 40 ಇದ್ದು ಅಂದ್ರೆ ಒಂದು ಲೆಟ್ಸ್ ಸೇ 25-15 ಇರ್ತಾವ. ಈ ತರ ಅಕ್ಯುರಸಿ ಇರುತ್ತೆ ನಮ್ದು. ಸೊ ಡೋಂಟ್ ವರಿ ಅಬೌಟ್ ದಿಸ್ 15 ರಾಂಗ್ ಕ್ವಶನ್ಸ್. ಜಸ್ಟ್ ಫೋಕಸ್ ಆನ್ 25. ಹೌ ಯು ಡಿಡ್ ದಟ್ 25 ರೈಟ್. ಯಾವ ತರ ಲಾಜಿಕ್ ಯೂಸ್ ಮಾಡಕತ್ತೀರಿ ನೀವು, ಇಲ್ಲಿ ರೈಟ್ ಡೌನ್ ಮಾಡಕತ್ತಿರೋ ಅಥವಾ ಯಾವ ತರ ಥಿಂಕ್ ಮಾಡಕತ್ತಿ. ಕ್ರಾಪ್ಸಿಗೆ ಒಂಥರ ಥಿಂಕ್ ಮಾಡ್ತಿ, ಹಿಸ್ಟ್ರಿಗೆ ಒಂಥರ ಥಿಂಕ್ ಮಾಡ್ತಿ, ಅದೇ ಪಾಲಿಟಿಗೆ ಒಂಥರ ಥಿಂಕ್ ಮಾಡ್ತೀನಿ. ಆರ್ಟಿಕಲ್ಸ್ ಏನೋ ನ್ಯೂಸ್ ಆರ್ಟಿಕಲ್ ಏನೇನೋ ಒಂದು ಬರ್ತದೆ. ಯು ಜಸ್ಟ್ ಫೋಕಸ್ ಆನ್ ಮೇಕಿಂಗ್ ಇಟ್ 51% ಅಂಡ್ ದೆನ್ ಗೋ ಫಾರ್ ಇಟ್.
ಇವನ್ ಇಫ್ ಇಟ್ ಈಸ್ ರಾಂಗ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬೇರೆ ಲಾಜಿಕಲ್ಲಿ ಕರೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಿನ್ಗೇನು ರಿವಾರ್ಡ್ ಅಂದರೆ ಯು ವಿಲ್ ಥಿಂಕ್ ಮೋರ್ ಆನ್ ಇಟ್, ಕರೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಷ್ಟೇ. ಇಷ್ಟೇ ಮಾಡೋದು. ದಿಸ್ ಈಸ್ 50-50. ಆಲ್ಮೋಸ್ಟ್ ಒಂದು 30 to 40 ಕ್ವಶನ್ ಈ ಥರ ಇರ್ತದೆ. ಮತ್ತೇನು ಡೌಟ್ಸ್ ಇದಾವೆ ಕೇಳಿ, ನಾಚ್ಕೋಬೇಡಿ. ಏನೇ ಸಿಲ್ಲಿ ಸಿಂಪಲ್ ಡೌಟ್ ಇದ್ರು ಕೇಳಿ. ಇನ್ನೊಂದು ಹೇಳಕ್ ಮರ್ತೇನೆ ನಾನು, ಎಲ್ಲರೂ OMR ಅಲ್ಲಿ ಇವಾಗಿಂದ ಪ್ರಾಕ್ಟೀಸ್ ಮಾಡ್ರಿ. OMR ದಾಗೆ ಮಾಡ್ಬೇಕು ನೀವು. ಟೆಸ್ಟ್ ಬರೆಯಕ್ ಕುಂತ್ರಿ ಅಂದ್ರೆ ನೀವು OMR ಸೈಡಿಗೆ ಇರಲೇಬೇಕು. ಯಾಕಂದ್ರೆ ನಾನು ನೋಡಿನಿ OMR ದಾಗ ಒಂದು 2-3 ಮಿಸ್ಟೇಕ್ ಮಾಡಿಬಿಡ್ತಾರೆ ಫೈನಲ್. ಹೋಯ್ತು 0.6 ಮಾರ್ಕ್ಸ್ ಕಾಂಪಿಟೇಷನ್ ಇರ್ಬೇಕಾದ್ರೆ ನೀವು 2-3 ಮಿಸ್ಟೇಕ್ ಮಾಡಿದ್ರೆ ಒಂದು 8 ಮಾರ್ಕ್ಸ್ ಹೋಯ್ತು. 3 ಮಿಸ್ಟೇಕಿಗೆ 8 ಮಾರ್ಕ್ಸ್ ಹೋಯ್ತು ನೀವು ಔಟ್ ಆಫ್ ದ ರೇಸ್. ಸೊ ಯು ಸ್ಟಾರ್ಟ್ OMR. ನೀವು ಎನಿ ಡೇ PYQ ಅಥವಾ ಇದು ಇಟ್ಕೊಂಡು ಕುಂತ್ರೆ ಅಂದ್ರೆ OMR ಪಕ್ಕದಲ್ಲಿ ಇರಲೇಬೇಕು. OMR ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಒಂದು 50 OMR ಶೀಟ್ ಪ್ರಿಂಟ್ ತಗೊಂಡ್ಬಿಡ್ರಿ ಇವಾಗ. ಅದೊಂದು ಹೇಳ್ತೀನಿ. ಇದಾಯ್ತಾ? ಮತ್ತೆ ಹೇಳ್ರಿ, ಏನ್ ಡೌಟ್ ಅದ? ಎನಿ ಕ್ವಶನ್ಸ್? ಎನಿಥಿಂಗ್. GS ಅಂತಲ್ಲ, ಪರ್ಸನಲ್ ಕ್ವಶನ್, ಹೆಂಗೆ ಇದಕ್ಕೆ ಹೆಂಗ್ ಅಪ್ರೋಚ್ ಮಾಡ್ಬೇಕು. ಸಬ್ಜೆಕ್ಟ್ ಇದ್ರೂ ಪರವಾಗಿಲ್ಲ, ಯಾವ್ದಾದ್ರು ಸಬ್ಜೆಕ್ಟ್ ಇದ್ರೆ, ಈ ಸಬ್ಜೆಕ್ಟ್ ನಮ್ಗೆ ಕಷ್ಟ ಆಗ್ತದೆ, ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅಂದ್ರಲ್ಲ PYQ ಎಕ್ಸ್ಟ್ರೀಮ್ ಮೋಡ್ಸ್, ಹೌದಾ? ಫಸ್ಟ್ ಕ್ವಶನ್ ಏನಂದ್ರೆ, ನೀವು ಎಕ್ಸ್ಟ್ರೀಮ್ ಮೋಡ್ಸ್ ಎಲ್ಲಿಂದ ಕಲ್ತಿರಿ? ನೀವು ಯಾರು ಕಲ್ಸಿದ್ರು? ಇದು ಎಲಿಮಿನೇಟ್ ಮಾಡ್ಬೇಕು, ಇದು ಎಕ್ಸ್ಟ್ರೀಮ್ ಇರುತ್ತೆ ಅಂತ ಸರಿ ಹೇಳ್ಕೊಟ್ರ. ಬಟ್ ಏನಂದ್ರೆ ನೀವು ಎಕ್ಸ್ಟ್ರೀಮ್ ಮೋಡ್ಸ್ UPSC ಕೆಲವೊಂದ್ಸತಿ ಇದಕ್ಕೆ ಮಿತ್ ಬ್ರೇಕ್ ಮಾಡ್ಬೇಕಂತೇಳಿ ಬೇಕಂತೇನೆ ರೇಟ್ ಕೊಡ್ತು. ಫಸ್ಟ್ ಆಲ್ವೇಸ್ ಏನಪ್ಪಾ ಅಂತಂದ್ರೆ, ನೀವು ಜಸ್ಟ್ ಟ್ರೈ ಟು ಯೂಸ್ ಯುವರ್ ನಾಲೆಜ್. ಟ್ರೈ ನಾಲೆಜ್ ಫಸ್ಟ್. ನಾಲೆಜ್ ನಿಮ್ಗೆ ಇರುತ್ತೆ ಎಲ್ಲ ಸಬ್ಜೆಕ್ಟ್ ಮೇಲೆ. ಫಸ್ಟ್ ಯು ಥಿಂಕ್ ಆನ್ ದ ನಾಲೆಜ್, ದೆನ್ ಕಮ್ ಟು ದಿಸ್ ಟ್ರಿಕ್. ಇದು ಯಾವಾಗ್ಲೂ ನೀವು ತಲೆಗೆ ಇಟ್ಕೊಂಡ್ಬಿಡ್ರಿ. ನೀವು ನಾಲೆಜ್ ಆದ್ಮೇಲೆ ಟ್ರಿಕ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸೀದಾ ಹೋಗಿನ ಟ್ರಿಕ್ ಓನ್ಲಿ ನೋಡಿ ನಾ ಸೀದಾ ರಾಂಗ್ ಮಾಡಿಬಿಡ್ತೀನಿ ಅಂತಂದ್ರೆ ಅದು ರಾಂಗ್. ಈಗ ಓನ್ಲಿ ಅಥವಾ ಆಲ್ ಈ ತರ ಒಂದು 5 ಎಕ್ಸ್ಟ್ರೀಮ್ ಮಾಡಿ ಹೇಳಿ ಇವು ತಪ್ಪದ ಅಂತ ಹೇಳ್ಬಿಡ್ತಾರ ಅವರು. ಬಟ್ ನೀವು ನಾಲೆಜ್ ಚೆಕ್ ಮಾಡ್ರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಲ್ ಮೆನಿ ಸೌತ್ ಇಂಡಿಯನ್ ರಿವರ್ಸ್ ಆರ್ ನಾನ್ ಪೆರಿನಿಯಲ್, ಕರೆಕ್ಟ್ ಸ್ಟೇಟ್ಮೆಂಟ್? ಅಥವಾ ಆಲ್ ರಿವರ್ಸ್ ಇನ್ ಸೌತ್ ಇಂಡಿಯಾ ಆರ್ ನಾನ್ ಪೆರಿನಿಯಲ್, ಕರೆಕ್ಟಾ ತಪ್ಪ? ಇದು ಕರೆಕ್ಟ್ ಅಲ್ಲ ಸ್ಟೇಟ್ಮೆಂಟ್, ಆಲ್ ಅಂತ ಇದೆಯಲ್ಲ. ಬಟ್ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ನಾಲೆಜ್ ಇಂದ ಫಸ್ಟ್ ಟೆಸ್ಟ್ ಮಾಡಿ ನೀವು. ಇದು ಒಂಥರ ಏನಾಗತ್ತಂದ್ರೆ, ತುಂಬಾ ವಿಡಿಯೋ ನೋಡಿ ಅಥವಾ ಎಲ್ಲೋ ಯಾರೋ ಹೇಳಿ ಫಸ್ಟ್ ಆಟೋಮೆಟಿಕ್ ಮೈಂಡ್ ಅಲ್ಲಿಗೆ ಹೋಗ್ಬಿಡ್ತು. ಆಲೈತೆ ತೆಗಂದ್ರೆ ಫಸ್ಟ್ ಅಂತ ಮೈಂಡ್ ಈಸಿ ಆಗಿಬಿಡ್ತದೆ ಫಸ್ಟಿಗೆ. ಒಂದು ಆಪ್ಷನ್ ಹೋಯ್ತಪ್ಪ, ಮುಗೀತು, ನೆಕ್ಸ್ಟ್ ಈಸಿ ಆಗ್ತದಪ್ಪ ಅಂತ. ಡೋಂಟ್ ಡೂ ದಟ್, ಇಟ್ಸ್ ಅ ಮಿಸ್ಟೇಕ್. ನಿಮ್ಮ ಮೈಂಡಿಗೆ ಉಲ್ಟಾ ಟ್ರೈನ್ ಮಾಡ್ರಿ ನೀವು. ಫಸ್ಟ್ ಐ ವಿಲ್ ಥಿಂಕ್ ಆನ್ ನಾಲೆಜ್, ನೆವರ್ ಗೋ ಟು ಟ್ರಿಕ್. ಫಸ್ಟ್ ನಾಲೆಜ್ ನನ್ನ ಹತ್ರ ಇದೆಯಾ, ನನ್ಗೆ ಗೊತ್ತದ ಇದು, ನಾನು ಓದಿನ, ಅದಾದ್ಮೇಲೆ ನೀವು ಹೋಗಿ ಟ್ರಿಕ್ ಟ್ರೈ ಮಾಡ್ರಿ. ಟ್ರಿಕ್ ಈಸ್ ಇಂಪಾರ್ಟೆಂಟ್, ಅದನ್ನು ಯೂಸ್ ಮಾಡಲೇಬೇಕು. ಬಟ್ ಫಸ್ಟ್ ಈಸ್ ನಾಲೆಜ್, ಆಮೇಲೆ ಟ್ರಿಕ್. ಹಿಂಗೆ ನೀವು ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ವಿಲ್ ಬಿ ಮೋರ್ ಅವೇರ್. ಈ ಥರನ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಆಮೇಲೆ S1 ರೈಟ್, S1 S2 ಆ ಥರ ಅಲ್ಲ. ಇದು ಸ್ವಲ್ಪ ಟಫ್ ಅಂತಾನೆ ಹೇಳ್ಬೋದು. ಬಟ್ ನೀವು ಸಪ್ರೇಟ್ ಆಗಿ ನೋಡ್ಬೇಕು. ನೀವು ಯೂಶಲಿ ಏನ್ ಮಾಡ್ತಾರಂದ್ರ UPSC ಒಂದು ಟ್ರಿಕ್ ಮಾಡ್ತಾವ. ಎರಡು ಆಲ್ಮೋಸ್ಟ್ ಸೇಮ್ ಟಾಪಿಕ್ ದೇ ಇರ್ತದೆ. ನಮ್ಗೆ ಏನ್ ಚಾಲೆಂಜ್ ಏನ್ ಬರ್ತಂದ್ರೆ ವೆದರ್ ದಿಸ್ ಎಕ್ಸ್ಪ್ಲೇನ್ಸ್ ದಿಸ್ ಆರ್ ನಾಟ್ ಅಂತ. ಹೌದಿಲ್ಲ? ನಿಮ್ಗೆ ತಪ್ಪಿತ್ತಂದ್ರೆ ನಿಮ್ಗೆ ಗೊತ್ತಾಗೇ ಬಿಡ್ತದೆ, ಒಂದು ಸೀದಾ ಆಪ್ಷನ್ಗೆ ಹೋಗ್ಬಿಡ್ತೀರಿ ನೀವು. ಬಟ್ ವೆದರ್ ದಿಸ್ ಎಕ್ಸ್ಪ್ಲೇನ್ಸ್ ದಿಸ್ ಆರ್ ನಾಟ್ ಅಂತ. ಅದಕ್ಕೆ ನೀವು ಫಸ್ಟಿಗೆ ಏನ್ ಮಾಡ್ಬೇಕು, ನಾನೇನ್ ಮಾಡ್ತೀನಿ ಅಂದ್ರ S1 ಓದಿದ್ಮೇಲೆ ಇದ್ರ ಕಾಸಸ್, ಎಫೆಕ್ಟ್ಸ್ ಅಥವಾ ಇದಕ್ಕೆ ರೀಸನ್ಸ್ ಇದು ಓದಿದ ತಕ್ಷಣ ನಿಮ್ ತಲೆಯಲ್ಲಿ ಒಂಥರ 10 ಸೆಕೆಂಡ್ಸ್ ಕೊಡಿ ಟೈಮಿಗೆ, ಇದು ಎದಕ್ಕಾಗ್ಬೋದು ಅಂತೇಳಿ. ಯಾಕಂದ್ರೆ ನಿಮ್ದು ಒರಿಜಿನಲ್ ಆಗಿ ನೀವು ಥಿಂಕ್ ಮಾಡಿರ್ತೀರಿ. ನೀವು ಯಾವ್ದೋ ಒಂದು ಮಳೆ ಬರೋಕೆ ರೀಸನ್ ಅಪ್ಪ, ಈ ಮಾನ್ಸೂನ್ ಅಲ್ಲಿ ಮಳೆ ಎದಕ್ ಬರುತ್ತೆ? ವಿಂಡ್ಸ್ ಬರುತ್ತೆ. ವಿಂಡ್ಸ್ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್. ಸೊ ಇಲ್ಲಿ ಮಾನ್ಸೂನ್ ಬಗ್ಗೆ ಏನು ಬರೆದಿರ್ತಾನೆ, ಇಲ್ಲಿ ನೀವು ವಿಂಡ್ಸ್ ಬಗ್ಗೆ ವಿಂಡ್ಸ್ ಅಂತ ಬರ್ದಿರ್ತಾನೆ, ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ನೀವು ಏನ್ ಮಾಡ್ಬೇಕು, ಫಸ್ಟ್ ಸ್ಟೇಟ್ಮೆಂಟ್ ಓದಿದ ತಕ್ಷಣ, 1 ಓದಿದ ತಕ್ಷಣ ನಿಮ್ ತಲೆಯಲ್ಲಿ ಸ್ವಲ್ಪ ಒಂದು ಥಾಟ್ಸ್ ಓಡಿಸಿ, ಇದು ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ, ಏನೇನು ರಿಲೇಟೆಡ್ ಇದಾವ ಅಂತ. ವಿತೌಟ್ ಸೀಯಿಂಗ್ ದಿಸ್, ಇದು ನೋಡಿದ್ರೆ ಅಂದ್ರೆ ನೀವು ಕಾಂಪ್ರಮೈಸ್ ಆಗಿಬಿಡ್ತೀರಿ. ಥಿಂಕ್ ಮಾಡಕ್ ಬರಂಗಿಲ್ಲ, ಮೈಂಡ್ ಲಾಕ್ ಆಗಿಬಿಡ್ತು. ಇದೇ ರೀಸನ್ ಇರ್ಬೋದಪ್ಪ ಅಂತ. ಸೊ ನೀವೇನ್ ಮಾಡ್ಬೇಕು, ಅವಾಗ ಇದು ಅಷ್ಟೇ ಓದಿ ನೋಡ್ಲಾರ್ದಂಗೆ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಇದು ಓದಿದ್ರೆ ಅಂದ್ರೆ ಇದ್ರಾಗ ಫಿಟ್ ಆಗ್ತದ, ವೆಲ್ ಅಂಡ್ ಗುಡ್. ಇದ್ರ ಫಿಟ್ ಆಗಲಿಲ್ಲ ಅಗೇನ್ ಥಿಂಕ್. ಇದು ಓದಿ ಇದ್ರ ಸಂಗಟ 2 ಥಿಂಕ್ ಮಾಡ್ರಿ. ಅವಾಗ 2 ಥಿಂಕ್ ಮಾಡಿದ್ಮೇಲೆ ನಿಮ್ಗೆ ಒಂದೇನೋ ಕನ್ಕ್ಲೂಷನ್ ಬರುತ್ತೆ, ಓಕೆ ಇದು ಹೌದಾ ಅಲ್ಲ ಅಂತ. ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಇಷ್ಟೇ ನೋಡ್ರಿ. ಇದು ಓದಿದ್ಮೇಲೆ ಜಸ್ಟ್ ಟೇಕ್ ಅ ಪಾಸ್ ಅಂಡ್ ಥಿಂಕ್ ಆನ್ ಇಟ್. ಅವಾಗ ನಿಮ್ಗೆ ಬಯಸ್ ಕಡಿಮೆ ಆಗುತ್ತೆ. ಎವ್ರಿ ಟೈಮ್ ನಾವ್ ಏನ್ ಮಾಡ್ತೀವಿ, 2 ಓದಿ ಬಿಡ್ತೀವಲ್ಲ, ವಿ ಟ್ರೈ ಟು ಫಿಟ್ ದಿಸ್ ಇನ್ ಟು ದಿಸ್. ನಮ್ಮ ಮೈಂಡ್ ಫೋರ್ಸ್ ಮಾಡುತ್ತೆ, ಇದು ಇರ್ಬೋದು ರೀಸನ್, ಇದು ಇರ್ಬೋದು, ಹಿಂಗನೇ ಇರ್ಬೋದು. ಸೊ ಅದಕ್ಕೆ ಅದು ಅವಾಯ್ಡ್ ಮಾಡಕ್ ಏನ್ ಮಾಡ್ಬೇಕಂದ್ರೆ, ಯು ಟೇಕ್ ಅ ಪಾಸ್ ಅಂಡ್ ಥಿಂಕ್ ಅಂಡ್ ಕಮ್ ಬ್ಯಾಕ್ ಟು ದಿಸ್ ಅಂಡ್ ಅಗೇನ್ ಥಿಂಕ್ ಬೋತ್. ಅವಾಗ ನೀವು ಈ ಕಾನ್ಫ್ಲಿಕ್ಟ್ ನ ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ಆ ಬಯಸ್ನೆಸ್ ಇರುತ್ತೆ, ಬಯಸ್ನೆಸ್ ಅವಾಯ್ಡ್ ಮಾಡ್ಬೇಕು. 2023 ಅಲ್ಲಿ 24 5
45 ಕ್ವಶನ್ಸ್ ಏನಿತ್ತು ಈ ತರ, ಹೌದಾ? ಜಾಸ್ತಿ 40+ ಕ್ವಶನ್ಸ್, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್. 40+ ಕ್ವಶನ್ ಈ ತರ. ಇನ್ನೊಂದೇನಂದ್ರೆ ಬೇಸಿಕ್ ಅಪ್ರೋಚ್ ಡಿ ಡೇ ಅಪ್ರೋಚ್ ಹೆಂಗಿರ್ಬೇಕಂದ್ರೆ, ಡಿ ಡೇ ಅಂದ್ರೆ ಎಕ್ಸಾಮ್ ಡೇ ಹೆಂಗಿರ್ತದ ಅಂತಂದ್ರೆ, ಯು ಶುಡ್ ಬಿ ವೆರಿ ಫ್ಲೆಕ್ಸಿಬಲ್. ನಾನು ಫಸ್ಟ್ 1 to 100 ಹೋಗ್ತೀನಿ, ಹಿಂಗೆ ಲೈನಿಗೆ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಕೆಲವೊಬ್ರು ಇರ್ತಾರ ಸ್ಕಿಪ್ ಮಾಡಕ್ ಆಗಲ್ಲ ಅವ್ರಿಗೆ, ಅಥವಾ ನಾನು ಫಸ್ಟ್ ಹಿಸ್ಟ್ರಿನೇ ಮಾಡ್ತೀನಿ, ಫಸ್ಟ್ ಎಕನಾಮಿಕ್ಸೇ ಮಾಡ್ತೀನಿ. ಈ ತರ ನೀವು ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಜಾಸ್ತಿ. ಬಿ ಫ್ಲೆಕ್ಸಿಬಲ್. ಈಗ ಹೆಂಗ್ ಬಂತ ಹಂಗ ಹೋಗೋದು. ನಾನು ಏನ್ ಮಾಡ್ತಿದ್ದೆ, ಕೆಲವೊಂದ್ಸತಿ 1ನೇ ಕ್ವಶನ್ ನೋಡ್ತಿದ್ದೆ, ನಂಗೆ ಲೈಕ್ ಆಗ್ತಿರ್ಲಿಲ್ಲ ಯಾಕೋ 1ನೇದು ನನಗೆ. ಅಲ್ಲಿ ಡೈರೆಕ್ಟ್ಲಿ ಜಂಪ್ ಟು 90th ಕ್ವಶನ್. ಇದೆಲ್ಲ ಕ್ವಿಕ್ ಆಗಿ ಡಿಸಿಷನ್ ಮಾಡ್ಬೇಕು ಇವೆಲ್ಲ. 90th ಕ್ವಶನ್ ಈಸಿ ಅನ್ಸುತ್ತೆ, ಅಲ್ಲಿಂದ ಶುರು ಮಾಡ್ತೀನಿ. ಫಸ್ಟ್ ಕ್ವಶನ್ ಓಕೆ, ನಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸ್ವಲ್ಪ. ಫಸ್ಟ್ ಕ್ವಶನ್ ಯಾವ್ದು ಹಿಂಗ ಅರ್ಧ ತಾಸು ಥಿಂಕ್ ಮಾಡ್ಕೊಂಡು ಕುಂತೀವಿ ಅಂದ್ರ ನೆಕ್ಸ್ಟ್ ಮೂಡ್ ಕರೆಕ್ಟ್ ಆಗಿ ಸೆಟ್ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಯಾವ್ದೋ ಒಂದು ಈಸಿ ಕ್ವಶನ್ ಕಾಣ್ತದೆ, ಗ್ಲಾನ್ಸ್ ಮಾಡಿದ ತಕ್ಷಣ ಗೊತ್ತಾಗ್ತದೆ ನಮ್ದು ಈಸಿ ಇರ್ಬೋದಪ್ಪ, ಆ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಅದಕ್ಕೆ ನೀವು ಏನ್ ಮಾಡ್ತಿರಲ್ಲ, ಇದು ನೀವು ಅಂದ್ರಲ್ಲ, ಇದು ನೋಡಿದ ತಕ್ಷಣ ಇದಾಗುತ್ತಂತ, ಯು ಕ್ಯಾನ್ ಜಸ್ಟ್ ಗೋ ಟು ಈಸಿ ಕ್ವಶನ್ ಅಂಡ್ ಟೇಕ್ ಕಾನ್ಫಿಡೆನ್ಸ್ ಅಂಡ್ ಕಮ್ ಬ್ಯಾಕ್. ಬಟ್ ಥರ್ಡ್ ರೌಂಡ್ ಕ್ವಶನ್ ಅಲ್ಲಿ, ಥರ್ಡ್ ರೌಂಡ್ ಅಲ್ಲ, ಮೆನಿ ಆಫ್ ದ ಟೈಮ್ಸ್ ಈ ತರ ಕ್ವಶನ್ಗಳು ತುಂಬಾ ಈಸಿ ಆದವು. ನಂದು ಅನಾಲಿಸಿಸ್ ಪ್ರಕಾರ ದೇ ಆರ್ ವೆರಿ ಈಸಿ. ಯಾಕಂದ್ರೆ ಯಾವ್ದನ್ನ ಒಂದು ಸ್ಟೇಟ್ಮೆಂಟ್ 1 ಅಥವಾ 2 ಅಲ್ಲಿ ತಪ್ಪಾಯ್ತು ಅಂದ್ರೆ ನಿಮ್ದು ಈಸಿ ಆನ್ಸರ್, ಜಸ್ಟಿಫೈ ಮಾಡೋದೇ ಬೇಕಾಗಿಲ್ಲ. ಯಾವುದೇ ತರ ಪ್ರೀ ಸೆಟ್ ಏನಂದ್ರೆ ಬಯಾಸ್ನೆಸ್ ಬೇಡ, ನೋ ಬಯಾಸ್ನೆಸ್ ಇರಬಾರ್ದು. ಇದು ಟಫ್, ಇದು ಈಸಿ ಅಂತ. ಎನಿಥಿಂಗ್ ಕ್ಯಾನ್ ಬಿ ಈಸಿ, ಎನಿಥಿಂಗ್ ಕ್ಯಾನ್ ಬಿ ಟಫ್. ಬಯಾಸ್ನೆಸ್ ಬೇಡ ಡಿ ಡಿಯಲ್ಲಿ. ಆಮೇಲೆ ಏನಂದ್ರೆ ಫುಲ್ ಕಾನ್ಫಿಡೆನ್ಸ್ ಇರಲಿ. ಯಾವುದೇ ಕ್ವಶನ್ ಹೋಗ್ರಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕಾನ್ಫಿಡೆನ್ಸ್ಲಿಂದ ಹೋದ್ರಿ. ಯಾವುದೋ ಒಂದು ಆರ್ಗನೈಸೇಷನ್ ಕೊಟ್ಟಿರ್ತಾರೆ, WTO ಅಥವಾ ಯಾವುದೋ ಒಂದು ನಿಮ್ಗೆ ಗೊತ್ತೇ ಇರಲ್ಲ, ಬಟ್ ಏನಂದ್ರೆ ಅದು ಜನರಲ್ ಕಾಮನ್ ಸೆನ್ಸ್ ಇನ್ ಸಾಲ್ವ್ ಮಾಡೋದಿರುತ್ತೆ. ಅದು ಜಸ್ಟ್ ಗೋ ಅಂಡ್ ರೀಡ್ ವಿತ್ ಕಾಮ್ ಮೈಂಡ್ ಸೆಟ್. ಯಾವುದೋ ಒಂದು ಲ್ಯಾಕ್ಯುನ ಅಥವಾ ಯಾವುದೋ ಒಂದು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕಂಡುಬಿಡ್ತು, ಇದು ಈ ತರ ಇರಕ್ಕೆ ಸಾಧ್ಯನೇ ಇಲ್ಲಪ್ಪ. ಯಾವುದೋ ಒಂದು ಟ್ರೇಡ್ ಅಗ್ರಿಮೆಂಟ್ ಬೈಂಡಿಂಗ್ ಆನ್ ಆಲ್ ದ ಕಂಟ್ರೀಸ್ ಅಂತ ಕೊಟ್ಬಿಡ್ತಾನೆ, ಬೈಂಡಿಂಗ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಸೊ ಅದು ನೀವು ಈ ತರ ತೆಗೆದು ಬಿಡ್ಬೋದು. ನೀವು ಫಸ್ಟಿಗೆ ಓದಿದ ತಕ್ಷಣ ನಿಂಗೆ ಅಂಜಿಕ್ ಬರ್ತದೆ, ಇದು ಗೊತ್ತೇ ಇಲ್ಲ, ನಾವು ಓದಿಲ್ಲಪ್ಪ, ಆ ಥರ ಏನು ಬೇಡ. ಗೋ ವಿತ್ ಫುಲ್ ಕಾನ್ಫಿಡೆನ್ಸ್, ನಾ ಮಾಡ್ತೀನಿ, ಎಲ್ಲೋ ಒಂದು ಏನೋ ಸಿಗ್ತದೆ ನನಗೆ, ಆ ಥರ ಕಾನ್ಫಿಡೆನ್ಸ್ ಇಂದ ನೀವು ಅಪ್ರೋಚ್ ಮಾಡಿ. ಇವು 3 ವೆರಿ ಇಂಪಾರ್ಟೆಂಟ್. ಯಾವುದೇ ಥರದ ನೀವು ಪ್ರೀಸೆಟ್ ಮೈಂಡ್ ಸೆಟ್ಲೆ ಹೋಗ್ಬೇಡ್ರಿ. ಇದು ಟಫ್ ಕ್ವಶನ್, ಇದು ಈಸಿ ಕ್ವಶನ್, ಇದು ನಾನು ಮಾಡ್ತೀನಿ, ಇದು ನನ್ನ ಸ್ಟ್ರೆಂತ್ ಏರಿಯಾ, ಆ ಥರ ಈಗೋನು ಇರಬಾರ್ದು. ನಂದು ವೀಕ್ ಏರಿಯಾ ಆ ಥರ ಮಾಡಕ್ ಹೋಗ್ಬೇಡ್ರಿ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಯಾವುದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂದ್ರೆ ಇಟ್ಸ್ ಓನ್ಲಿ ಆನ್ ಯುವರ್ ನಾಲೆಜ್. ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹೆಂಗ್ ಡಿಸೈಡ್ ಮಾಡಿದ್ರೆ ನಾಲೆಜ್, ನಾಟ್ ದ ಟೈಪ್ ಆಫ್ ಕ್ವಶನ್ಸ್. ಅದೇ ನೀವು ಹೇಳಿದ್ರಲ್ಲ, ನೀವು ಇವಾಗ ಒಂದು ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ತದ, ಡಿಫಿಕಲ್ಟಿ ಲೆವೆಲ್ ಅನಲೈಸಿಸ್ ಮಾಡ್ತೀರಾ ನೀವು ಹಂಗಂದ್ರೆ ಫಸ್ಟ್ ರೌಂಡ್ 1 ಮಾಡ್ಬೇಕಾ, 2 ಮಾಡ್ಬೇಕಾ, 3 ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಾ, ಹೌದಾ? ಈ ಎನಿ ಕ್ವಶನ್ ವೆನ್ ಯು ಆರ್ ರೀಡಿಂಗ್ ಇಟ್ ವಿದಿನ್ ನನಗನ್ಸೋ ಮಟ್ಟಿಗೆ ಒಂದು 15 seconds 20 seconds ನಿಮ್ಗೆ ರಿಯಲೈಸ್ ಆಗುತ್ತೆ, ಓ ಇದು ಸೆಕೆಂಡ್ ರೌಂಡ್ ಮಾಡೋ ಕ್ವಶನ್ ಅಪ್ಪ, ಇದು ಥರ್ಡ್ ರೌಂಡ್ದಾಗ ಮಾಡೋ ಕ್ವಶನ್ ಅಪ್ಪ. ಸೊ ನಾವು ಏನ್ ಮಾಡ್ತೀವಿ ಅವಾಗ, ಇಫ್ ಇಟ್ ಈಸ್ ಫಸ್ಟ್ ರೌಂಡ್ ಗೋ ಹೆಡ್ ಅಂಡ್ ಡೂ ಇಟ್. ಮೇ ಬಿ 40 to 60 seconds ತಗೊಳತ್ತದ, ಬಟ್ ನಾವು ಮಾಡಿಬಿಡ್ತೀವಿ. ಸೆಕೆಂಡ್ ರೌಂಡ್ ಇದ್ರೆ ಏನ್ ಮಾಡ್ಬೇಕು ನೀವು, ಇವಾಗ ಎಲಿಮಿನೇಟ್ ಮಾಡ್ತಾರೆ, ಸೆಕೆಂಡ್ ರೌಂಡಿಗೆ ಹೋಗ್ತಾರೆ, ಬಿಟ್ಬಿಡ್ತೀರಿ ನೀವು, ಹೌದು. ಥರ್ಡ್ ರೌಂಡ್ ಇದ್ರಂತೂ ಟಚ್ ಮಾಡಕ್ ಹೋಗಲ್ಲ, ಕ್ವಶನ್ ಓದಕ್ಕೆ ಹೋಗ್ಬೇಡ್ರಿ. ಮುಂದೆ ಒಂದ್ಸತಿ ಓದಿದ್ಮೇಲೆ ಇನ್ನೊಂದ್ಸಲ ಅದಕ್ಕೆ ತಲೆನೇ ಕೆಡ್ಸಕ್ ಹೋಗ್ಬೇಡ್ರಿ. ಇನ್ನೊಂದು ಏನ್ ಹೇಳ್ತಂದ್ರೆ, ಫಸ್ಟ್ ರೌಂಡ್ ಯಾವ ಟಿಕ್ ಮಾಡಿರ್ತೀರಲ್ಲ ಅವು ಇನ್ನೊಂದ್ಸಲ ಓದೋ ಅವಶ್ಯಕತೆ ಇಲ್ಲ. ಡೋಂಟ್ ರೀಡ್ ಇಟ್ ಅಗೇನ್. ನಾನು ಪರ್ಸನಲಿ ಏನ್ ಮಿಸ್ಟೇಕ್ ಮಾಡ್ತೀನಿ ಅಂದ್ರೆ, ಶುರುವಿಗೆ ಈಗ ಒಂದು ರೌಂಡ್ ಫಸ್ಟ್ ರೌಂಡ್ದಾಗ ಮಾಡಿರ್ತೀನಿ, ನಾನೆಲ್ಲ ಕಾನ್ಫಿಡೆಂಟ್ ಟಿಕ್ ಮಾಡಿರ್ತೀನಿ, ಬಟ್ ಇನ್ನೊಂದ್ಸಲ ಬಂದು ಓದಿ ವೆರಿಫೈ ಮಾಡ್ಕೋತೀನಿ ನಾವು. ಈಗ ನೀವು ಕಾನ್ಫಿಡೆಂಟ್ ಇದ್ರೆ ಅಂದ್ರೆ ಇವಾಗ ಕಾನ್ಫಿಡೆಂಟ್ ಅಷ್ಟೇ, ಮುಗೀತು. ಒಂದ್ಸಲ ಬರ್ದ್ರೆ ಟಿಕ್ ಮಾಡಿದ್ರೆ OMR ಹಾಕಿ ಬಿಡ್ರಿ, ಮುಗೀತು. ಅದಕ್ಕೆ ಥಿಂಕೇ ಮಾಡಕ್ ಹೋಗ್ಬೇಡ್ರಿ. ಯು ವಿಲ್ ನೆವರ್ ಸಿ ದಟ್ ಕ್ವಶನ್ ಅಗೇನ್. ನೀವು ಮಾರ್ಕ್ ಮಾಡಿದ್ರೆ ಮುಗೀತು. ಸೆಕೆಂಡ್ ರೌಂಡಿಗೆ ನೀವು ಏನಿದ್ರು 2 ಸಲ 3 ಸಲ ಓದಿ ಥಿಂಕ್ ಮಾಡ್ತೀರಿ ನೀವು. ಯೂಶುವಲಿ ಇಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋದು. ನೀವು ಅಂದ್ರಲ್ಲಿ ಇಲ್ಲಿ ಮುಂದಕ್ಕೆ ಹೋಗಕ್ ಆಗಲ್ಲ ಅಂತೇಳಿ, ಇಫ್ ಇಟ್ ಈಸ್ ಸೆಕೆಂಡ್ ರೌಂಡ್ ಜಸ್ಟ್ ಲೀವ್ ಇಟ್, ಡೋಂಟ್ ಸ್ಟ್ರೆಸ್ ಆನ್ ಇಟ್. ಫಸ್ಟ್ ರೌಂಡ್ದಾಗ ಮಾಡೋ ಕ್ವಶನ್ಗಳು 40 to 60 seconds ಅಷ್ಟೇ ಇರ್ತಾವೆ. ಅದಕ್ಕಿಂತ ಜಾಸ್ತಿ ಆಗೈತೆ ಅಂದ್ರೆ ಜಸ್ಟ್ ಮೂವ್ ಇಟ್ ಟು ಸೆಕೆಂಡ್ ರೌಂಡ್. ಇದು ನೀವು ಏನ್ ಮಾಡ್ಬೇಕಂದ್ರೆ ಟೆಸ್ಟ್ ಸೀರೀಸ್ ಜಾಸ್ತಿ ಮಾಡಿದಾಗ ಅವು ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನೇನು ಹೇಳ್ತೀನಿ, ಟೆಸ್ಟ್ ಸೀರೀಸ್ ಮಾಡ್ರಿ ಜಾಸ್ತಿ, ನಿಮ್ಗೆ ರಿಯಲೈಸ್ ಆಗುತ್ತೆ ಯಾವ್ದು ಫಸ್ಟ್ ರೌಂಡಿಗೆ ಮಾಡ್ಬೇಕು, ಯಾವ ಟೈಮ್ ವೇಸ್ಟ್ ಮಾಡ್ಲಾಗತ್ತದ ಅಂತ. ಸೊ ಈ ತರ ನೀವು ಅಪ್ರೋಚ್ ಮಾಡ್ಬೋದು. ಓನ್ಲಿಗಳು ನೋಡ್ರಿ, ಅದು ನಾಲೆಜ್ ಮ್ಯಾಗೆ ಐತದ. ದ ಡಿಸೈನ್ ಆಫ್ ಕ್ವಶನ್ ಇಟ್ ಸೆಲ್ಫ್ ಇಸ್ ನಾಲೆಜ್. ಓನ್ಲಿಗೆ ಯಾವ್ದೇ ಟ್ರಿಕ್ ಯೂಸ್ ಮಾಡಕ್ ಬರಲ್ಲ. ಇಲ್ಲಿವರೆಗೂ ಯಾರು ಏನು ಹೇಳ್ಯಾರ ಯೂಟ್ಯೂಬ್ದಾಗ ಬರಂಗೇ ಇಲ್ಲ. ಅದು ನಾಲೆಜ್ ನಿಮ್ಗೆ ಗೊತ್ತದ, ಓನ್ಲಿ ಯಾಕ್ರಿಲ್ಲ ಅಂದ್ರೆ ಇಲ್ಲ. 50-50 ಬರುತ್ತೆ ಓನ್ಲಿ ಯೂಶುವಲಿ. ಅದಾದ್ಮೇಲೆ ರಿಸ್ಕ್, ನಿಮ್ಗೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಿರಿ, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಐತಿ, ಅದೇ ಮ್ಯಾಟ್ರ್ ಆಗುತ್ತೆ. ಅಲ್ಲೇನು ಮಾಡಕ್ ಬರಲ್ಲ. ಎಸ್ ಅದು ಅಡ್ವಾಂಟೇಜ್ ಇದೆ. ಅದು
ಆ ಕ್ವಶನ್ಗೆ ಅಡ್ವಾಂಟೇಜ್ ಇದೆ. ನೀವು ಯಾವ್ದಾವ್ದು ಅನ್ಕೊಂಡಿದ್ರೆ ಯಾವ್ದಾವ್ದು ಬರುತ್ತೆ, ಬಟ್ ಅಲ್ಲಿ ಆನ್ಸರ್ ಕರೆಕ್ಟ್ ಆ ಥರ ಆಗತ್ತೆ ಅದು. ಸೊ ಅದನ್ನು ಆ್ಯಡೆಡ್ ಅಡ್ವಾಂಟೇಜ್ ಇದೆ ಕ್ವಶನ್ ಅಲ್ಲಿ, ಬೋತ್ ಪ್ಲಸ್ ಅಂಡ್ ನೆಗೆಟಿವ್ ಇದೆ. ಅದಕ್ಕೆ ಜಾಸ್ತಿ ಟ್ರಿಕ್ಸ್ ಅಂತ ಏನಿಲ್ಲ, ವಿ ಹ್ಯಾವ್ ಟು ಗೋ ವಿತ್ ದ ನಾಲೆಜ್. ಜಾಸ್ತಿ ಏನ್ ಹೇಳಕ್ ಬರಲ್ಲ ಅದ್ರಲ್ಲಿ. ಇಲ್ಲ ಆಪ್ಷನ್ ಆಗಿ ಇನ್ನೊಂದ್ ದಿವಸ ಮಾಡೋಣ. ಇವಾಗ ಫಿಲಿಮ್ಸ್ಗೆ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. ಇಟ್ಸ್ ಫಿಲಿಮ್ಸ್ ಟೈಮ್ ಅಲ್ಲ, ಇವಾಗ ಜಾಸ್ತಿ ತಲೆ ಕೆಡಿಸಕ್ ಹೋಗ್ಬೇಡ್ರಿ ನೀವು ನೆಕ್ಸ್ಟ್ ಅಟೆಂಪ್ಟ್ ಓಕೆ, ವಿಲ್ ಥಿಂಕ್ ಆನ್ ಇಟ್, ಆಮೇಲೆ ಮಾಡೋಣ ಅದಕ್ಕೆ ಇನ್ನೊಂದ್ಸತಿ. ಇವಾಗ ಸೆಷನ್ ಜಸ್ಟ್ ಸ್ಟಿಕ್ ಆನ್ ಟು ಪ್ರಿಲಿಮ್ಸ್. ಹೂಎವರ್ ಈಸ್ ಗಿವಿಂಗ್ ನೀವು ಪ್ರಿಲಿಮ್ಸ್ಗೆ ನೋಡ್ಕೊಳ್ಳಿ ಇವಾಗ ಹೆಂಗೆ, ಯಾಕಂದ್ರೆ ನೀವು ಇಯರ್ ಲಾಂಗ್ ಟೆಸ್ಟ್ ಬರೀತಿರ್ತೀರಿ ಇವಾಗ. ಸೊ ಹ್ಯಾವ್ ಟು ಸಿ ಹೌ ಟು ಅಪ್ರೋಚ್ ದ ಪ್ರಿಲಿಮ್ಸ್ ಅಂತ. ಆಪ್ಷನಲ್ಲಿ ಇನ್ನೊಂದ್ ದಿವಸ ಮಾತಾಡೋಣ ಡೆಫಿನೆಟ್ಲಿ. NCERT ಫಾಲೋ ಮಾಡ್ಬೇಕು ಡೆಫಿನೆಟ್ಲಿ. ಈ ಎಸ್ಪೆಷಲಿ ಜಿಯೋಗ್ರಫಿ ಅಂದ್ರೆ ನೀವು ಲಾಸ್ಟ್ 2-3 ಇಯರ್ಸ್ ನೋಡಕತ್ತೀರಿ ನೀವು, ಕಂಪ್ಲೀಟ್ಲಿ NCERT ಎತ್ತಿಕ್ ಸ್ಟೇಟ್ಮೆಂಟ್ಗಳು ಎತ್ತಾಗ್ಲಾಗತ್ತ. ಸೊ ಜಿಯೋಗ್ರಫಿ NCERT ನೀವು ಲೈನ್ ಟು ಲೈನ್ ಓದ್ರಿ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಲೈನ್ ಟು ಲೈನ್ ಒಂದು ಲೈನ್ ಬಿಡ್ಲಾರ್ದಂಗ ಓದ್ರಿ ಜಿಯೋಗ್ರಫಿ. NCERT 11th and 12th ಇದಲ್ಲ, ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಇಟ್. ಬಟ್ ಹಿಸ್ಟ್ರಿ ನೀವು ಹೊಸಜೆ ಓದ್ರಿ, ನೀವು ಹಳಿ ಓದಕ್ ಹೋಗ್ಬೇಡ್ರಿ. ಹಳಿ ಓದ್ತಾರೆ, ಹೊಸ ಓದ್ತಾರೆ ನೀವು. ನ್ಯೂ NCERT ಓಲ್ಡ್ NCERT ನೀವು ಓದ್ರಿ. ಓಲ್ಡ್ ಓದಿದ್ರೆ ಅದೇ ಕಂಟಿನ್ಯೂ ಮಾಡ್ರಿ. ಬಟ್ ಇವಾಗ ಹೊಸದರಿಂದನೂ ಕ್ವಶನ್ ಬರಕ್ ಸ್ಟಾರ್ಟ್ ಆಗಿದೆ, ಎಸ್ಪೆಷಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡರಲ್ಲೂ. ಮೇನ್ಸಾಗ ಜಾಸ್ತಿ ಬಂದವ, ಬಟ್ ಪ್ರಿಲಿಮ್ಸಾಗ ಬಿ ಇಲ್ಲಿ ಜಾಸ್ತಿ ಪಿಕ್ ಮಾಡಾಕತ್ತ. ನೀವು ಯಾವ್ದು ಹೋದ್ರೆ ಅದಕ್ಕೆ ಸ್ಟಿಕ್ಕರಿ ರಿವೈಸ್ ಜಾಸ್ತಿ ಮಾಡ್ರಿ. ಹಿಸ್ಟ್ರಿದಾಗ ನೆನಪಿರಲ್ಲ ಜಾಸ್ತಿ. ಹಿಸ್ಟ್ರಿ ಒಂದ್ ಟೈಪ್, ನಾವು ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ವಾಲೆಟೈಲ್ ಆಗಿಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಇದೊಂದು ಹೇಳ್ತೀನಿ ಅದಕ್ಕೆ, ಲಾಸ್ಟ್ 7 days ಸ್ಟ್ರಾಟಜಿ ಇವಾಗಲೇ ನೀವು ಥಿಂಕ್ ಮಾಡ್ರಿ ನೀವು ಹೆಂಗ್ ಮಾಡ್ಬೇಕಂತ. ವಾಟ್ ಆಲ್ ಯು ವಿಲ್ ರಿವೈಸ್ ಲಾಸ್ಟ್ 7 days. ನಿಮ್ದು ವೀಕ್ ಏರಿಯಾಸ್ ಯಾವುವು? ವೀಕ್ ಏರಿಯಾಸ್ ಅಂದ್ರೆ ನಿಮ್ಗೆ ಜಾಸ್ತಿ ನೆನಪಿರಲ್ಲ, ಅದೇ ರಿವೈಸ್ ಮಾಡೋ ಥರ. ನೆಕ್ಸ್ಟ್ ಇನ್ನೊಂದಂದ್ರೆ ನೀವು ಟೆಸ್ಟ್ ಬರಿಬೇಕಾದ್ರೆ ನಿಮ್ಗೆ ಕೆಲವೊಂದು ಅನ್ಸುತ್ತೆ, ಇನ್ನೊಂದು ರಿವರ್ಸ್ ಜಾಸ್ತಿ ನೆನ್ಪುಳಿತಾ ಇಲ್ಲಪ್ಪ, ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ನೆನ್ಪುಳಿತಾ ಇಲ್ಲ, ಆಮೇಲೆ ಪಾಲಿಟಿಲಿ ಆರ್ಟಿಕಲ್ಸ್ ನೆನ್ಪುಳಿತಾ ಇಲ್ಲ ನಮಗೆ. ಸೊ ಈ ತರ ಒಂದು ಲಿಸ್ಟ್ ಮಾಡ್ರಿ ನೀವು. ಪಾಲಿಟಿಗೆ ಲಿಸ್ಟ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ಸ್, ಆಮೇಲೆ ಆಕ್ಟ್ಸ್, ಅಮೆಂಡ್ಮೆಂಟ್ಸ್. ಏನ್ ಮಾಡ್ರಿ, ಎವ್ರಿ ಸಬ್ಜೆಕ್ಟಿಗೆ ಈ ತರ ಒಂದು ಲಿಸ್ಟ್ ಮಾಡ್ರಿ ನೀವು ಫಸ್ಟ್. ಯಾವಾಗ ಮಾಡ್ತೀರಿ ಅಂದ್ರೆ ನೀವು ಸಬ್ಜೆಕ್ಟ್ ಓದ್ಬೇಕಾದ್ರೆ ಮಾಡಿ. ಇವು ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವೈಸ್ ಮಾಡೋಂಥ ಐಟಮ್ಗಳು ಏನಪ್ಪಾ ಅಂದ್ರೆ ಆರ್ಟಿಕಲ್ಸ್ ಒಂದಿಷ್ಟು ಇರುತ್ತೆ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಸಾಕು. ಸೊ ಇದೇ ತರ ನೀವು ಜಿಯೋಗ್ರಫಿಗೆ ದೊಡ್ಡ ಲಿಸ್ಟ್ ಐತಿ, ಭಾಳ ದೊಡ್ಡ ಲಿಸ್ಟ್ ಐತಿ. ರಿವರ್ಸ್, ಓಷನ್ಸ್, ನ್ಯಾಷನಲ್ ಪಾರ್ಕ್ಸ್, ಕಂಟ್ರೀಸ್, ಏನು ದೊಡ್ಡ ಲಿಸ್ಟ್ ಐತೆ. ಡೂ ದ ಲಿಸ್ಟ್. ಮೋಸ್ಟ್ ಏನಪ್ಪ ಅಂದ್ರೆ ನ್ಯೂಸ್ ಅಲ್ಲಿ ಇರೋದಕ್ಕೆ ಫೋಕಸ್ ಮಾಡಿ. ಪ್ಲಸ್ ಒಂದೇ ನ್ಯೂಸ್, ಸೆಕೆಂಡ್ ಅಂದ್ರೆ ಫೇಮಸ್. ಈಗ ಗಿರ್ ನ್ಯಾಷನಲ್ ಪಾರ್ಕ್ ಕೇಳ್ಯಾರ, ಆಮೇಲೆ ಬಂಡೀಪುರ್ ಕೇಳ್ಯಾರ, ಆಮೇಲೆ ಬನ್ನೇರ್ಘಟ್ಟ ಕೇಳ್ಯಾರ. ಸೊ ಜಾಸ್ತಿ ಫುಲ್ ರಿಮೋಟ್ ಅಲ್ಲಿ ಯಾವುದೋ ನ್ಯೂಸ್ ಅಲ್ಲಿ ಇರೋದಂತೂ ಕೇಳಂಗಿಲ್ಲ. ಬಟ್ ನಮ್ಮ ಕೈಲಿ ಏನಾಗುತ್ತೆ ಅಂದ್ರೆ ನಾವು ಇಷ್ಟೇ ಮಾಡೋಕ್ಕಾಗದು. ಈಗ ಒಂದ್ ಎಕ್ಸೆಪ್ಟ್ ಮಾಡ್ರಿ ನೀವು, UPSC ದಾಗ ಎಲ್ಲ ನಮ್ಗೆ ಕ್ವಶನ್ ಬರಂಗಿಲ್ಲ, ಎಲ್ಲ ಓದಕ್ ಸಾಧ್ಯನೇ ಇಲ್ಲ. ನಮ್ ಮೊದ್ಲೇ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಂಗ ಯು ಹ್ಯಾವ್ ಟು ಡು ಓನ್ಲಿ 60 questions ರೈಟ್. 40 ಕ್ವಶನ್ ನಿಮ್ ಕೈಯಲ್ಲಿ ಇರಂಗಿಲ್ಲ, ನಿಮ್ ಮಾಡಕ್ ಬರಂಗಿಲ್ಲ. ಸೊ ಈ ಜಿಯೋಗ್ರಫಿ ಆಗ್ಲಿ ಹಿಸ್ಟ್ರಿಲಾಗ್ಲಿ ಎಲ್ಲ ನಾನು ಓದಿ ಬಾಯಟ್ ಮಾಡಿಬಿಡ್ತೀನಿ ಅಂತೇಳಿ ಆ ಥರ ಆಟಿಟ್ಯೂಡ್ ಸ್ವಲ್ಪ ಕಡಿಮೆ ಮಾಡ್ಕೊಡಿ. ನಮ್ ಕೈಲಿ ಎಷ್ಟಾಗುತ್ತೆ, ಎಷ್ಟು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋಕ್ಕಾಗುತ್ತೆ. ಅದೊಂದು 80-20 ರೂಲ್ ಅಂತ ಇದೆಯಲ್ಲ, 80-20 ರೂಲ್ ಗೊತ್ತಲ್ಲ. 20% ಇಂದ 80% ಔಟ್ಪುಟ್ ಬರುತ್ತೆ, 20% ಇನ್ಪುಟ್ ಇಂದ 80% ಬರುತ್ತೆ. ಅದೇ ತರನೇ ಪಾಲಿಟಿಲಿ ಯೂಶಲಿ ಇವು ಕೇಳ್ತಾರೆ ಇವು. ಸೊ ಇವು ಓದಿದ್ರೆ ಸಾಕು, ಅವು ಯಾವುದೋ ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಕೇಳೋ ತಲೆ ಕೆಡ್ಸಂಗಿಲ್ಲ. ಸೊ ಅದಕ್ಕೆ ನೀವು ಏನು ಮಾಡ್ರಿ ಅಂದ್ರೆ ನೀವು ಮೇಕ್ ಅ ಲಿಸ್ಟ್ ಇನ್ ಎವ್ರಿ ಸಬ್ಜೆಕ್ಟ್. ಎಲ್ಲ ಕಡೆಗೆ ಲಿಸ್ಟ್ ಮಾಡ್ಕೊರಿ ನೀವು. ಈಗ ಫಾರ್ ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿ, ನ್ಯೂಸ್ ಪೇಪರ್ಸ್ ಯಾವ ಲೀಡರ್ ಅಸೋಸಿಯೇಟ್ ಹೇಳ್ತಾರೆ, ಯೂಶಲಿ UPSC ಕೇಳುತ್ತದೆ. ಈ ಥರ ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ಈ ಮೂಮೆಂಟ್ಸ್, ಈ ಶಾರ್ಟ್ ಮೂಮೆಂಟ್ ಇದ್ದಾಗ ಯಾವ್ಯಾವ ಲೀಡರ್ಸು ಯಾವ ರೀಜನ್ದಾಗ ವರ್ಕ್ ಮಾಡ್ಯಾರ, ಇದೊಂದು ಕ್ವಶನ್ ಕೇಳ್ತಾರೆ ಯೂಶಲಿ. ಆಮೇಲೆ ಅದಾಯ್ತಾ, ಮತ್ತು ಏನಪ್ಪಾ ಅಂದ್ರೆ ಈವೆಂಟ್ಸ್ ಯಾವಾಗ ಆಗಿದಾವೆ. ಯಾವುದೋ ದೇಶ ಲಿಯಾಕತ್ ಪ್ಯಾಕ್ಟ್ ಅಂತ ಇರುತ್ತೆ, ಈಗ ದಂಡಿ ಮಾರ್ಚ್ ಇರುತ್ತೆ, ಆಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಇರ್ತವೆ. ಇವೆಲ್ಲ ಒಂದು ಇವೆಂಟ್ಸ್. ಒಂದು ಟೈಮ್ ಲೈನ್ ಮಾಡಿಬಿಡಿ ಒಂದು ಇವೆಂಟ್ಸ್ಗಳು. ನೀವು ಮಾಡೋದು ಬೇಕಾಗಿಲ್ಲ, ಮಾರ್ಕೆಟ್ದಾಗ ಆಲ್ರೆಡಿ ಅದಾವ. ಜಸ್ಟ್ ಯು ಹ್ಯಾವ್ ಟು ಸರ್ಚ್ ದ ರೈಟ್ ಟೆಲಿಗ್ರಾಮ್ ಚಾನಲ್ ಅಷ್ಟೇ. ಒಂದು ಟೈಮ್ ಲೈನ್, ಈ ಎಕ್ಸಾಂಪಲ್ ಟೈಮ್ ಲೈನ್ ಅಪ್ಪ 1900ದಾಗ ಏನಾಯ್ತು, ಈ ತರ ಒಂದು ಟೈಮ್ ಲೈನ್ ಇರ್ತದೆ. 1905ದಾಗ ಏನಾಯ್ತು, ಈ ತರ 1947ದಾಗ ಏನಾಯ್ತು. ಸೊ ಇದು ಹಿಸ್ಟ್ರಿಲಿ ಇದು ನೆನಪಿದ್ದಷ್ಟು ಒಳ್ಳೇದಿದು. ರಿಲೇಟಿವ್ ನಾಲೆಜ್ ನೆನಪಿರುತ್ತೆ ನಿಮ್ಗೆ. ಕೆಲವೊಂದ್ಸಲ UPSC ಡೈರೆಕ್ಟ್ ಡೇಟ್ ಕೇಳೋದು,
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಲಾಂಚ್ ಆಯ್ತು ಅಂತ ಕೇಳೋದು UPSC ಡೇಟ್ ಕೇಳೋದು. ಸೊ ಆ ಥರ ನಿಮ್ಗೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಈ ಥರ ಎಲ್ಲ ಸಬ್ಜೆಕ್ಟ್ ಏನ್ ಮಾಡ್ರಿ ನೀವು ಒಂದು ಲಿಸ್ಟ್ ಮಾಡ್ರಿ, 20 ಟಾಪಿಕ್ಸ್ ಲಾಸ್ಟ್ 7 days ರಿವೈಸ್ ನೀವು ಮಾಡಲೇಬೇಕು. ಇವು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಆ ಲಿಸ್ಟ್ ಮಾಡ್ಕೊಂಡು ನೀವು ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ದಿಸ್ 7 day ರಿವಿಷನ್ ಸ್ಟ್ರಾಟಜಿ ಮಾಡಿದ್ರಿ ಅಂದ್ರೆ ನೀವು ಮೈಂಡ್ ಸ್ಟ್ರೆಸ್ ಫ್ರೀ ಇರುತ್ತೆ. ಯಾಕಂದ್ರೆ ನಾನು ನೋಡಿದ ಪ್ರಕಾರ, ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಲಾಸ್ಟ್ 10 days ಅಲ್ಲಿ ಏನು ಓದ್ಬೇಕಂತ ಗೊತ್ತಾಗಲ್ಲ. ಅದು ಓದ್ಲೆ, ಇದು ಓದ್ಲೆ, ಅದು ಮಾಡ್ಲೆ, ಟೆಸ್ಟ್ ಸೀರೀಸ್ ಮಾಡ್ಲೆ, ಸಾಲ್ವ್ ಮಾಡ್ಲೆ ಅಂತೇಳಿ ಯಾವ ಟು ಏನಂದ್ರೆ ಇವಾಗ ನೀವು ಫಿಕ್ಸ್ ಆಗಿಬಿಡ್ರಿ. ನೀವು ಇವಾಗ ಫಿಕ್ಸ್ ಆಗಿಬಿಡ್ರಿ, ಲಾಸ್ಟ್ 7 days ಇಷ್ಟೇ ರಿವೈಸ್ ಮಾಡ್ತೀನಿ, ದಟ್ ಈಸ್ ದ ಲಿಸ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್. ಆ ಲಿಸ್ಟ್ ಮಾಡಿದ್ದೆ ನಾನು ರಿವೈಸ್ ಮಾಡ್ತೀನಿ ಅಂತ ಇವಾಗ ಫಿಕ್ಸ್ ಆಗಿರ್ತೀನಿ. ಅದು ವೆರಿ ಇಂಪಾರ್ಟೆಂಟ್. ಮತ್ತೇನು ಕ್ವಶನ್ಸ್ ಎಕನಾಮಿಕ್ಸ್ ಬಗ್ಗೆ ಏನು ಮೇಡಮ್? ಓಕೆ, ಈಗ ಎಕನಾಮಿಕ್ಸ್ ಯೂಶ್ವಲಿ ಏನಪ್ಪಾ ಅಂದ್ರೆ ಒಂದು 18 to 22 ಅಥವಾ ಅದೇ ರೇಂಜಲ್ಲಿ ಇರುತ್ತೆ. 15 to 22 ಕ್ವಶನ್ಸ್ ಇರ್ತಾವೆ. ಇದ್ರಾಗ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್. ಆಲ್ಮೋಸ್ಟ್ ಇದ್ರಾಗ ಒಂದು 8ರಿಂದ 10, ಇದ್ರಾಗ ಒಂದು 7-8 ಈ ಥರ. ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಬರ್ತವೆ? ಬಜೆಟ್, ಎಕನಾಮಿಕ್ ಸರ್ವೆ ಪ್ಲಸ್ ಏನೋ ನ್ಯೂಸ್. ಇಲ್ಲಿ ಏನು ಬರುತ್ತಪ್ಪ? ಮಾನಿಟರಿ ಪಾಲಿಸಿ, ನ್ಯಾಷನಲ್ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಆಮೇಲೆ ಫಿಸ್ಕಲ್ ಪಾಲಿಸಿ, ಬ್ಯಾಂಕಿಂಗ್, ಈ ಥರ ಡಿವೈಡ್ ಮಾಡ್ತೀವಿ ನಾವು ಎಕನಾಮಿಕ್ಸ್. ಇದು ಮ್ಯಾಟ್ರಿಕ್ಸ್. ಎಕನಾಮಿಕ್ಸ್ ಈ ಥರ ಇರುತ್ತೆ. ಇದು ಈ ಥರ ಎಕನಾಮಿಕ್ಸ್. ನೀವು ಹೆಂಗೆ ಮಾಡ್ತೀರ ಅಂದರೆ ಫಸ್ಟ್ ನೀವು ಸ್ಟ್ಯಾಟಿಕ್ಸ್ ಓದ್ಕೋತೀರಿ ನೀವು, ಯಾಕಂದ್ರೆ ದೀಸ್ ಆರ್ ವೆರಿ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಸ್ಟ್ಯಾಟಿಕ್ಸ್ ಎಲ್ಲ ಯಾವ ಬರ್ತವೆ ಟಾಪಿಕ್ಸ್ ಇಲ್ಲಿ ಬರ್ತದೆ? ಮಾನಿಟರಿ ಪಾಲಿಸಿ, ಮ್ಯಾಕ್ರೋ, ಇದು ಆಮೇಲೆ ಇನ್ಫ್ಲೇಷನ್, ಟ್ಯಾಕ್ಸೇಷನ್, ಇವೆಲ್ಲ ಸ್ಟ್ಯಾಟಿಕ್ ನೋಟ್ಸ್ ಅಲ್ಲಿ ಓದ್ಬಿಡ್ರಿ. ಒಂದ್ಸತಿ ಓದಿ ಒಂದು ಟೆಸ್ಟ್ ಬರೆದು ನೀವು ಕಾನ್ಫಿಡೆನ್ಸ್ ತಗೋರಿ ಇದ್ರಾಗ. ಯು ಟೇಕ್ ಕಾನ್ಫಿಡೆನ್ಸ್ ಇನ್ ದೆಮ್. ಆಮೇಲೆ ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಜಸ್ಟ್ ಗೋ ಥ್ರೂ ಬಜೆಟ್ ಸಮ್ಮರಿ, ಆಮೇಲೆ ಎಕನಾಮಿಕ್ಸ್ ಸಮ್ಮರಿ. ನ್ಯೂಸ್ ಅಲ್ಲಿ ಜಾಸ್ತಿ ಏನ್ ಫೋಕಸ್ ಮಾಡ್ಬೇಕಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್, ಅಗ್ರಿಕಲ್ಚರ್ ಜಿಯೋಗ್ರಫಿನೂ ಬರುತ್ತೆ, ಎಕನಾಮಿಕ್ಸ್ ಅಲ್ಲೂ ಬರುತ್ತೆ. ನಮ್ದು ಎಕ್ಸ್ಪೋರ್ಟ್ ಇಂಪೋರ್ಟ್, ಟ್ರೇಡ್, ನಮ್ಮ ಟ್ರೇಡ್. ಅದಾದ್ಮೇಲೆ ಏನು ಇಂಪಾರ್ಟೆನ್ಸ್ ಅಂತಂದ್ರೆ ಯಾವುದಾದ್ರೂ ಒಂದು ಆಕ್ಟ್, ಈ ಥರ IBC ಬಂದಿತ್ತು ಒಂದ್ಸತಿ, ಆಕ್ಟ್ಸ್, ನ್ಯೂ ರೂಲ್ಸು, ಈ ಥರ RBI ಏನೋ ಒಂದು ರೂಲ್ ತಂದ್ಬಿಡುತ್ತೆ, ಹೊಸ ರೂಲ್. ಸೊ ಈ ಥರ ಆಕ್ಟ್ಸ್, ರೂಲ್ಸು ಕಾಣ್ತಾ ಇಲ್ಲ ಅಂತ ಕಾಣಕತ್ತದ. ಇದು ಇಲ್ಲಿ ಮ್ಯಾಲೆ ಬರಿತೀನಿ. ಇಲ್ಲಿ ನ್ಯೂಸಲ್ಲಿ ಏನೇನು ನೋಡೋಕಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್. ರೀಸೆಂಟಾಗಿ ಒಂದು ನ್ಯೂಸ್ ನೋಡಕತ್ತಿದ್ದೆ ನಾನು. ಟೊಬ್ಯಾಕೋ ಬೋರ್ಡ್ ಏನದಲ್ಲ, ಟೊಬ್ಯಾಕೋ ಬೋರ್ಡ್ ಈಸ್ ಥಿಂಕಿಂಗ್ ಟು ಬ್ರಿಂಗ್ ಅದೇನೋ ಕ್ಯೂರೇಟೆಡ್ ಅಂತ ಬರುತ್ತೆ ಒಂದು ಎಕ್ಸಾಕ್ಟ್ ಟರ್ಮು, ಕ್ಯೂರೇಟೆಡ್ ಟೊಬ್ಯಾಕೋ ಅಂತ, FCT ಅನ್ನು ಹಿಂಗೆ ಇದೆ ಒಂದು. ಅದೇನ್ ಮಾಡ್ತಾ ಇದೆ, ಅದು ನಾನ್ FCT ಪ್ರಾಡಕ್ಟ್ಸ್ನ ಅವ್ರ ಅಂಡರಲ್ಲಿ ತಗೊಳಕ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದು ಟೊಬ್ಯಾಕೋಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಅಗ್ರಿಕಲ್ಚರಲ್ಲಿ ಕಾಫಿ, ಕೋಕೋನಟ್ ಬೋರ್ಡ್, ಕೋಕೋನಟ್ ಅಲ್ಲಿ ಬಜೆಟಿಗೆ ಸ್ಕೀಮ್ ಮಾಡ್ಯಾರ ಈ ಸತಿ. ಸೊ ಆ ಥರ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನು ನ್ಯೂಸಲ್ಲಿ ಇದಾವಲ್ಲ ಎಲ್ಲ ಓದ್ಬೇಕು. ಅದಾದ್ಮೇಲೆ ಟ್ರೇಡ್ ರಿಲೇಟೆಡ್, ಇಂಡಿಯಾ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಈ ತರ ಕ್ವಶನ್ ಇದಾವೆ PYQ ಅಲ್ಲಿ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಈ ತರ ನಮ್ದು ಏನೇನು ಟ್ರೇಡ್ ಇದೆಯಲ್ಲ ಆ ನಂಬರ್ಸ್ ಯೂಶಲಿ ಎಕನಾಮಿಕ್ ಸರ್ವೆಲ್ ಇರುತ್ತೆ. ಅದು ಇಂಡಿಯಾ ಏನೇನ್ ಮಾಡುತ್ತೆ, ಏನೇನಿಲ್ಲ ಅಂತೆಲ್ಲ ಟ್ರೇಡ್ ಇದರಲ್ಲಿ ಇರುತ್ತೆ. ಆ ಟ್ರೆಂಡ್ ನೋಡ್ಕೊಳ್ಳಿ, ಇಂಡಿಯಾ ಏನ್ ಫಸ್ಟ್ ಆಯ್ತಾ, ಸೆಕೆಂಡ್ ಆಯ್ತಾ, ಇಂಡಿಯಾ ಎಕ್ಸ್ಪೋರ್ಟ್ ಹೆಂಗ್ ಮಾಡಕತ್ತದ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಕೆಲವೊಂದು ರೂಲ್ಸ್ ಮಾಡುತ್ತೆ, RBI ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ನ್ಯೂ ಟ್ಯಾಕ್ಸೇಷನ್, ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಬಂದಿದೆ. ಆ ಥರ ರೂಲ್ಸ್ ಆಗಿರ್ಬೋದು, ಆಕ್ಟ್ಸ್ ಆಗಿರ್ಬೋದು, ಈ ಥರ ಫೋಕಸ್ ಮಾಡಿ ನೀವು ಫೋಕಸ್ ಮಾಡಿ ಹೋದ್ರೆ ಯೂಶಲಿ ಏನಿರ್ತಾವಲ್ಲ ಇವು ನಿಮ್ ಕರೆಂಟ್ ಅಫೇರ್ಸ್ ಸಿಗ್ತಾವ. ಬಟ್ ನಾನೇನು ಹೇಳಿದ್ರೆ ಇವು ಓದ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಓದಿ. ಬೇರೆ ಕರೆಂಟ್ ಅಫೇರ್ಸ್ ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್ ಇಟ್, ಬಟ್ ಫೋಕಸ್ ಆನ್ ದೀಸ್ ಕರೆಂಟ್ ಅಫೇರ್ಸ್. ಈ ತರ ಎಕನಾಮಿಕ್ಸ್ ಏನಂದ್ರೆ ನೀವು ಆಲ್ಮೋಸ್ಟ್ ಇದರಿಂದ ನೀವು ಒಂದು 15 to 16 ಕ್ವಶನ್ ಸಾಲ್ವ್ ಮಾಡ್ಬೋದು. ಇನ್ನೊಂದು 5-6 ಕ್ವಶನ್ ಎಲ್ಲೆಲ್ಲಿಂದ ಬರುತ್ತೆ. ಯು ಹ್ಯಾವ್ ಟು ಜಸ್ಟ್ ಟ್ಯಾಕಲ್ ವಿತ್ ಕಾಮನ್ ಸೆನ್ಸ್ ಆಗುತ್ತೆ. ಸೊ ಇದು ನೋಡಿ ನೀವು ಈ ತರ ಮ್ಯಾಟ್ರಿಕ್ಸ್ ಕ್ಲಾರಿಟಿ ಈ ತರ ಇರ್ಬೇಕು. ಇದಿದೆ ಇದನ್ನ ನಾನು ಓದ್ತೀನಿ, ಹಿಂಗಿದೆ ಅಂತ ಈ ತರ ಎಕನಾಮಿಕ್ಸ್ ಅಪ್ರೋಚ್ ಮಾಡಿದ್ದೀನಿ. ಅದ್ ಬಿಟ್ಟು ನಾನು ಕೆಲವೊಂದು ಬಲ್ಕಿ ಬುಕ್ ಇದೆ, ಅದು ಯಾವ್ದೋ ಒಂದು 500 ಕ್ವಶನ್ ಅಂತ ಬರುತ್ತೆ, ಅಂತೆಲ್ಲ ಜಾಸ್ತಿ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಜಸ್ಟ್ PYQ ಮಾಡ್ರಿ, ಇಷ್ಟು ಸಿಲೆಬಸ್ ಅದ ಇಷ್ಟು ಕವರ್ ಮಾಡಿದ್ರೆ ಅಂದ್ರೆ ಮೋರ್ ಕ್ಲಾರಿಟಿ ಸಿಗುತ್ತೆ, ಸಾಕಷ್ಟು.